ನಾನು ಸೌಮ್ಯ ಮಳಲಿ. ಚಾಮರಾಜಪೇಟೆಯ ರಾಯನ್ ಸರ್ಕಲ್ನಲ್ಲಿ ಸ್ಫೋಟ ಸಂಭವಿಸಿದೆ. ಪಂಚರ್ ಅಂಗಡಿಯಲ್ಲಿ ಸ್ಫೋಟ ಆಗಿರುವ ಸಾಧ್ಯತೆ ಇದೆ. ಘಟನೆಯಲ್ಲಿ ಮನೋಹರ್, ಅಸ್ಲಂ, ಫಯಾಜ್ ಮೂವರು ಮೃತಪಟ್ಟಿದ್ದಾರೆ. ಮೂವರ ದೇಹಗಳು ಸಂಪೂರ್ಣವಾಗಿ ಛಿದ್ರವಾಗಿದೆ. ತಮಿಳುನಾಡಿನ ನಲಗುರುಚಿ ಮೂಲದ ಮನೋಹರ್ ಕೂಡ ಮೃತಪಟ್ಟಿದ್ದಾರೆ. ಟಾಟಾ ಏಸ್ನಲ್ಲಿ ಪಟಾಕಿಯನ್ನ ಸಾಗಿಸ್ತಾ ಇದ್ರು ಮನೋಹರ್. ಘಟನೆಯಲ್ಲಿ ಮನೋಹರ್ ದೇಹ ಕೂಡ ಛಿದ್ರವಾಗಿದೆ. ಘಟನೆಯಲ್ಲಿ ಇಬ್ಬರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಒಟ್ಟು 4 ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಘಟನೆಯಲ್ಲಿ 3 ಮೃತಪಟ್ಟಿದ್ದಾರೆ. ಸ್ಫೋಟದ ತೀವ್ರತೆ ಯಾವ ರೀತಿಯಾಗಿತ್ತು ಅಂತಂದ್ರೆ ರಕ್ತಸಿಕ್ತವಾಗಿ ಛಿದ್ರವಾಗಿ ಮೃತದೇಹಗಳು ಬಿದ್ದಿರುವಂಥದ್ದು. ಇಲ್ಲಿ ತನಕ ಕೂಡ ಘಟನೆಗೆ ನಿಖರವಾದಂತಹ ಕಾರಣ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಲಭ್ಯ ಆಗಿಲ್ಲ. ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಸುಮಾರು 12 ಗಂಟೆ 5 ನಿಮಿಷಕ್ಕೆ ಈ ಒಂದು ಸ್ಫೋಟ ಸಂಭವಿಸಿದೆ. ಘಟನಾ ಸ್ಥಳಕ್ಕೆ ಇದೀಗ ಶ್ವಾನಗಳು ಕೂಡ ಬಂದಿರುವಂತದ್ದು. ಅಗ್ನಿಶಾಮಕ ದಳದ ಸಿಬ್ಬಂದಿ, ಪೊಲೀಸ್ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈಗ FSL ನವರು ಬಂದು ಸ್ಥಳದಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಡಿಸಿಪಿ ಹರೀಶ್ ಪಾಂಡೆ ಅವರು ಮಾಹಿತಿಯನ್ನ ಕೊಡ್ತಾ ಇದ್ರು. ಈ ಘಟನೆಗೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ನಾವು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದೀವಿ. ಯಾಕಂದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿಲ್ಲ, ಪಟಾಕಿಯೂ ಕೂಡ ಸಿಡಿದಿಲ್ಲ, ಸಿಲಿಂಡರ್ ಸ್ಫೋಟ ಆಗಿಲ್ಲ. ಹಾಗಾದ್ರೆ ಇಲ್ಲಿ ಸ್ಫೋಟಿಸಿದ್ದೇನು ಅನ್ನುವಂಥ ಕುರಿತಂತೆ ಇದೀಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. FSL ನವರು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ನಡೆಸಲಿದ್ದಾರೆ. ಶ್ವಾನದಳದಿಂದಲೂ ಕೂಡ ಅಲ್ಲಿ ಪರಿಶೀಲನೆ ಆಗ್ತಾ ಇದೆ. ಘಟನೆಗೆ ನಿಖರವಾದಂತಹ ಕಾರಣ ಏನು ಅನ್ನೋದನ್ನ ಹುಡುಕಾಡ್ತಾ ಇದ್ದಾರೆ. ಮೃತದೇಹಗಳು ಛಿದ್ರವಾಗಿ ಬಿದ್ದಿದ್ವು. ಸ್ಫೋಟದ ತೀವ್ರತೆಗೆ ಅಕ್ಕಪಕ್ಕದ ಗೋಡೆಗಳು ಕೂಡ ಛಿದ್ರವಾಗಿದೆ. ಹಾಗಾಗಿ ಇಷ್ಟೊಂದು ಭೀಕರವಾಗಿ ಸ್ಫೋಟಿಸಿದ್ದೇನು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಶಾರ್ಟ್ ಸರ್ಕ್ಯೂಟ್ ಕೂಡ ಆಗಿಲ್ಲ, ಸಿಲಿಂಡರ್ ಸ್ಫೋಟಗೊಂಡಿಲ್ಲ, ಪಟಾಕಿಯೂ ಕೂಡ ಸಿಡಿಸಿಲ್ಲ. ಇನ್ನು ಇದು ಲಾರಿ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತಹ ಗೋಡಾನ್ ಆಗಿತ್ತು. ಆದ್ರೆ ಇಲ್ಲಿ ಪಟಾಕಿಯನ್ನ ಸಂಗ್ರಹಿಸಿಟ್ಟಿದ್ದು ಯಾಕೆ? ಇದಕ್ಕೆ ಲೈಸೆನ್ಸ್ ಇತ್ತ ಅಥವಾ ಅನಧಿಕೃತವಾಗಿ ಪಟಾಕಿಯನ್ನ ಸಂಗ್ರಹಿಸಿಡಲಾಗಿತ್ತ? ಈ ಕುರಿತಂತೆ ಕೂಡ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ತಮಿಳುನಾಡು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರು? ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರು? 10 வருஷத்துக்கு மேல இருந்தே இருக்கிறோம். பட்டாக்கி இது ಮಾಡ್ತಾ ಇದ್ರಾ? புடிஸ் மேய்ச்சி வேலை செஞ்சுட்டு இருக்கிறாங்க. ತಮಿಳುನಾಡು ತಿರುಪೈಲೂರು. ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರು? ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರು? 10 வருஷத்துக்கு மேல இருந்தே இருக்கிறோம். ಪಟಾಕಿ ಇದು ಮಾಡ್ತಾ ಇದ್ರಾ? புடிஸ் மேய்ச்சி வேலை செஞ்சுட்டு இருக்கிறாங்க. ತಮಿಳುನಾಡು ತಿರುಪೈಲೂರು. ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರು? ಸೌಂಡ್ ಕೇಳಿ ಬಂದಿದ್ ನಾವು ಬಂದ್ ನೋಡೋಷ್ಟಕ್ಕೆ ಫುಲ್ ಸ್ಮೋಕ್ ಆಗ್ಬಿಟ್ಟಿತ್ತು. ಟೀ ಅಂಗಡಿ ಅವರಿದ್ದು, ಅದಕ್ಕೆ ಟೀ ಅಂಗಡಿ ಅವ್ರದ್ದೆಲ್ಲ ಫಾಲ್ಟ್ ಆಗಿರೋದು. ಹೊರಗಡೆಯಿಂದ ಫುಲ್ ಸ್ಮೋಕ್ ಗಳು ಬಂದ್ಬಿಟ್ಟಿತ್ತು. ನೋಡಿದ್ರೆ ಈ ಅಂಗಡಿ ಈ ಬಿಲ್ಡಿಂಗ್ ಓನರ್ ಬಂದ್ಬಿಟ್ಟು ಫುಲ್ ಬ್ಲಡ್ ಸಮೇತ ಕೂತಿದ್ರು. ಬಂದ್ ನೋಡೋ ಸಮೇತ 4 ಜನ ಒಬ್ಬೊಬ್ರು ಒಂದೊಂದ್ ಕಡೆ ಬಿದ್ಬಿಡಿ. 3 ಜನ ಏನೋ ಒಳಗಡೆ ಇದ್ರು. ಒಳಗಡೆಯಿಂದ ಅವ್ರನ್ನ ಎತ್ಕೊಂಡ್ ಬಂದ್ವಿ. ಬೆಂಕಿ ಉರಿತಾ ಇತ್ತು ಅವಾಗ. ಅದೇ ಒಳಗಡೆ ಬಿದ್ದಿದ್ರಲ್ಲ 3 ಜನ, ಅವ್ರನ್ನ ಎತ್ಕೊಂಡ್ ಬಂದ್ವಿ. ಒಬ್ರು ಬಂದು ಡೆತ್ ಆಗ್ಬಿಟ್ಟಿದ್ರು. ಅದು ಗೊತ್ತಿಲ್ಲ ನಮ್ಗೆ ಸರ್, ಗೊತ್ತಿಲ್ಲ. ಒಟ್ನಲ್ಲಿ ನಮ್ ಸೌಂಡ್ ಕೇಳಿ ಬಂದಿದ್, ನಾವು ಲೋಡ್ ಮಾಡ್ತಾ ಇದ್ವಿ ಪಕ್ಕದಲ್ಲಿ. ಸೌಂಡ್ ಕೇಳಿ ಬಂದಾಗ ಒಟ್ನಲ್ಲಿ ಸ್ಮೋಕ್ ಇತ್ತು, ಫುಲ್ ಸ್ಮೋಕ್ ಆಗ್ತಾ ಇದ್ ನೋಡ್ಬಿಟ್ಟು ನಾವು ಹತ್ರ ಬಂದ್ವಿ. ಇನ್ನು ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಆ ಬಗ್ಗೆ ನೋಡೋಣ ಬನ್ನಿ. ಜೀವ ಉಳಿದ್ರೆ ಸಾಕಪ್ಪ ಅಂತ ಈಗ ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಹೊರಟ ಬೋರ್ಡ್ ಬಂದಿರುವಂತದ್ದು. ಎಲ್ಲೋ ಇವತ್ತು ನಡೆದಂತ ಇನ್ಸಿಡೆಂಟ್ ಇಂದ 2 ಪುಟ್ಟ ಮಕ್ಕಳು ಕೂಡ ಅಷ್ಟೇ, ಯಾಕಂದ್ರೆ ಆ ಒಂದು ಟೈಮ್ ನಲ್ಲಿ ಅವರು ಫಸ್ಟ್ ಫ್ಲೋರ್ ನಲ್ಲಿ ಇದ್ರು. ಫಸ್ಟ್ ಫ್ಲೋರ್ ನಲ್ಲಿ ಇದ್ದಂತ 2 ಮಕ್ಕಳು ಕೂಡ ಅಷ್ಟೇ ಏಕಾಏಕಿ ಹೊರಗಡೆ ಓಡ್ ಬಂದಿದ್ದಾರೆ. ಓಡ್ ಬಂದಂತ ವೇಳೆಯಲ್ಲಿ ಆ ಒಂದು ಮಕ್ಕಳನ್ನ ರಕ್ಷಿಸಲು ಕೂಡ ಅಷ್ಟೇ ಒಂದು ರೀತಿ ಸ್ಥಳೀಯರು ಕೂಡ ಅಷ್ಟೇ ಇಲ್ಲಿ ಒಂದು ಸಹಾಯವನ್ನು ಮಾಡಿದ್ರು ಅನ್ನುವಂತ ಮಾತುಗಳು ಈಗಾಗಲೇ ಕೇಳಿ ಬರ್ತಿದೆ. ಜೊತೆಗೆ ಈಗಾಗಲೇ ನೀವು ನೋಡ್ತಾ ಇರಬಹುದು, ಘಟನೆ ನಡೆದ ಸ್ಥಳದಲ್ಲಿ ಅಗ್ನಿಶಾಮಕ ದಳದ ಅಧಿಕಾರಿಗಳು ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಅಷ್ಟೇ ಈಗಾಗಲೇ ಬಂದು ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಎಕ್ಸಾಕ್ಟ್ ಆಗಿ ಈ ಒಂದು ಘಟನೆಗೆ ಮತ್ತು ಸ್ಫೋಟಕ್ಕೆ ಏನ್ ಕಾರಣ ಅನ್ನೋದು ಕುರಿತಾಗಿ ಕೂಡ ಈಗಾಗಲೇ ಪೊಲೀಸರು ಒಂದಷ್ಟು ರೀತಿಯಂತ ಮಾಹಿತಿಯನ್ನ ಕಲೆ ಹಾಕಲು ಹೊರಟಿರುವಂತದ್ದು. ಇನ್ನು ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು, ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಅಧಿಕಾರಿಗಳಿಂದಲೂ ಕೂಡ ಅಷ್ಟೇ ಬೆಂಕಿ ನಂದಿಸ ಸಂಪೂರ್ಣವಾಗಿ ಬೆಂಕಿಯನ್ನು ನಂದಿಸಿದ್ದಾರೆ. ಬೆಂಕಿ ನಂದಿಸಿದ್ರು ಕೂಡ ಅಷ್ಟೇ ಎಲ್ಲೋ ಒಂದು ರೀತಿ ಭಯದ ವಾತಾವರಣ ಈ ಒಂದು ಏರಿಯಾದಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಇನ್ನು ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಈಗಾಗಲೇ ಅಗ್ನಿಶಾಮಕ ದಳದ ಅಧಿಕಾರಿಗಳಾಗಿರ್ಬೋದು, ಪೊಲೀಸರಾಗಿರ್ಬೋದು ಎಲ್ಲರೂ ಕೂಡ ಈಗಾಗಲೇ ಘಟನೆ ನಡೆದ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಿದ್ದಾರೆ. ಪ್ರಮುಖವಾಗಿ ಸ್ಫೋಟ ಯಾವ ಒಂದು ಕಾರಣಕ್ಕಾಯ್ತು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಒಂದು ಪರಿಶೀಲನೆ ಮಾಡ್ತಿರುವಂತದ್ದು. ಜೊತೆಗೆ ಖುದ್ದಾಗಿ ಒಂದು ನೋಡ್ತಾ ಇರಬಹುದು, ಗೋಡಾನ್ ನ ಮುಂಭಾಗದಲ್ಲಿದ್ದಂತಹ ಒಂದಷ್ಟು ಬೈಕ್ಗಳು ಕೂಡ ಅಷ್ಟೇ ಸಂಪೂರ್ಣವಾಗಿ ಜಖಮ್ ಆಗಿದೆ. ಯಾಕಂದ್ರೆ ಬೈಕ್ ಮುಂದೆ ನಿಲ್ಲಿಸಿದ್ರು, ಸ್ಫೋಟದ ರಭಸಕ್ಕೆ ಆ ಒಂದು ನಿಲ್ಲಿಸಿದಂತಹ ಎಲ್ಲಾ ಬೈಕ್ಗಳು ಕೂಡ ಅಷ್ಟೇ ಸಂಪೂರ್ಣವಾಗಿ ಬ್ಲಾಸ್ಟ್ ಆಗಿರುವಂತದ್ದು ಕೂಡ ನೀವು ಗಮನಿಸ್ತಾ ಇರಬಹುದು. ಇದು ಬ್ಲಾಸ್ಟ್ ಆದಂತ ಒಂದು ಗೋಡನ್ ನ ಚಿತ್ರಣವನ್ನು ಕೂಡ ನೋಡ್ತಾ ಇರಬಹುದು. ಜೊತೆಗೆ ಗೋಡನ್ ನ ಮುಂಭಾಗದಲ್ಲಿದ್ದಂತಹ ಒಂದು ವೆಹಿಕಲ್ ಕೂಡ ಅಷ್ಟೇ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದೆ. ಇನ್ನು ಈಗಾಗಲೇ ಘಟನಾ ಸ್ಥಳಕ್ಕೆ ದಕ್ಷಿಣ ವಿಭಾಗದ ಡಿಸಿಪಿ ಆಗಿರುವಂತಹ ಹರೀಶ್ ಪಾಂಡೆ ಅವರು ಸಹ ಬಂದು ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಒಂದಷ್ಟು ಜನ FSL ಅವರು ಕೂಡ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೆಲವೊಂದಷ್ಟು ವೈರ್ಗಳು ಕೂಡ ಅಷ್ಟೇ
ಛಿದ್ರವಾಗಿ ಬಿಟ್ಟು ಆ ಒಂದು ವೈರ್ಗಳನ್ನು ಕೂಡ ಅವರು ಕೂಡ ಅಷ್ಟೇ ಪರಿಶೀಲನೆ ಮಾಡ್ತಿರುವಂತಹ ಒಂದು ದೃಶ್ಯವನ್ನು ಕೂಡ ಗಮನಿಸ್ತಾ ಇರಬಹುದು. ಯಾಕಂದ್ರೆ ಪ್ರಮುಖವಾಗಿ ಯಾವ ಒಂದು ಕಾರಣಕ್ಕೋಸ್ಕರ ಈ ಒಂದು ಸ್ಫೋಟ ಸಂಭವಿಸಿತು ಅನ್ನೋದ್ರ ಬಗ್ಗೆ ಇನ್ನೂ ಯಾವುದೇ ರೀತಿ ಸ್ಪಷ್ಟವಂತ ಮಾಹಿತಿ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ಖುದ್ದು ಡಿಸಿಪಿ ಅವರು ಘಟನಾ ಸ್ಥಳಕ್ಕೆ ಬಂದು ಅಲ್ಲಿ ಬಿದ್ದಿದ್ದಂತ ಅಂದ್ರೆ ಸ್ಫೋಟದ ರಭಸಕ್ಕೆ ಗೋಡಾನ್ ನಿಂದ ಹೊರಗಡೆ ಬಿದ್ದಿರುವಂತಹ ಒಂದಷ್ಟು ವೈರ್ಗಳನ್ನು ಕೂಡ ಅಷ್ಟೇ ಅವರು ನೋಡ್ತಾ ಇದ್ದಾರೆ. ಅದರ ಮುಖಾಂತರವಾಗಿ ಏನಾದ್ರೂ ಈ ಒಂದು ಸ್ಫೋಟಕಕ್ಕೆ ನಿಖರವಾದಂತಹ ಕಾರಣ ತಿಳಿಬಹುದು ಅನ್ನುವಂಥದ್ದು, ಜೊತೆಗೆ ಅಗ್ನಿಶಾಮಕ ದಳದ ಅಧಿಕಾರಿಗಳ ಜೊತೆ ಕೂಡ ಅಷ್ಟೇ ಅವರು ಒಂದು ಚರ್ಚೆಯನ್ನ ಮಾಡ್ತಿದ್ದಾರೆ. ಈ ಒಂದು ಸ್ಫೋಟಕಕ್ಕೆ ನಿಜವಾದಂತಹ ಕಾರಣ ಏನು, ಒಂದ್ ವೇಳೆ ಪಟಾಕಿಗಳನ್ನು ಕೂಡ ಸಂಗ್ರಹಿಸಿಟ್ಟಿದ್ರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ನಿಜಕ್ಕೂ ಕೂಡ ಅಷ್ಟೇ ಪಟಾಕಿಗಳ ಧ್ವಂಸದಿಂದ ಈ ಒಂದು ಬ್ಲಾಸ್ಟ್ ಆಯ್ತಾ ಅಥವಾ ಬೇರೆ ಇನ್ನೇನಾದ್ರೂ ಈ ಒಂದು ಸ್ಫೋಟಕ್ಕೆ ಕಾರಣ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನ ಖುದ್ದಾಗಿ ಡಿಸಿಪಿ ಅವರು ಪರಿಶೀಲನೆ ಮಾಡ್ತಾರೆ. ಜೊತೆಗೆ ಇನ್ನೊಂದು ಕೂಡ ಗಮನಿಸ್ತಾ ಇರಬಹುದು ನೀವು, ಒಂದು ಕಡೆ ಗೋಡಾನು, ಮತ್ತೊಂದು ಕಡೆ ಇಲ್ಲೊಂದು ಅಂಗಡಿ ಕೂಡ ಪಂಚರ್ ಅಂಗಡಿ ಇತ್ತು. ಆ ಒಂದು ಪಂಚರ್ ಅಂಗಡಿಯ ಮುಂಭಾಗದಲ್ಲಿದ್ದಂತ ಒಂದಷ್ಟು ವೆಹಿಕಲ್ಗಳಿವು, ಅವೆಲ್ಲಾ ವೆಹಿಕಲ್ಗೂ ಕೂಡ ಈಗಾಗಲೇ ಬರ್ಸ್ಟ್ ಆಗಿರುವಂತಹದ್ದು. ಇನ್ನು ಜೊತೆಗೆ ಈ ಒಂದು ಸ್ಫೋಟದ ರಭಸ ಯಾವ ರೀತಿ ಇತ್ತು ಅನ್ನೋದನ್ನು ಕೂಡ ಈಗ ನೀವು ನೋಡ್ತಾ ಇರಬಹುದು. ಸ್ಫೋಟದ ರಭಸಕ್ಕೆ ಆ ಒಂದು ಫಸ್ಟ್ ಫ್ಲೋರ್ ನಲ್ಲಿ ಇದ್ದಂತಹ ಎಲ್ಲವೂ ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಒಂದು ಡ್ಯಾಮೇಜ್ ಆಗಿದೆ. ಜೊತೆಗೆ ಆಗ ಒಂದು ಫ್ಯಾಮಿಲಿ ಮಾತಾಡ್ತಾ ಇದ್ರು, ಆ ಒಂದು ಫ್ಯಾಮಿಲಿ ಕೂಡ ಅಷ್ಟೇ ಒಂದು ಫಸ್ಟ್ ಫ್ಲೋರ್ ನಲ್ಲಿ ವಾಸವಾಗಿದ್ವಿ. ಈ ಒಂದು ಸ್ಫೋಟದ ರಭಸ ಯಾವ ರೀತಿ ಇತ್ತು ಅಂದ್ರೆ ನಮ್ಮ ಮನೆಯಲ್ಲಿದ್ದಂತ ಕೆಲವೊಂದಷ್ಟು ಕಿಟಕಿ ಗಾಜುಗಳು ಎಲ್ಲವೂ ಕೂಡ ಅಷ್ಟೇ ಧ್ವಂಸವಾಯಿತು. ಕೂಡಲೇ ನಾವು ಬದುಕುಳಿದ್ರೆ ಸಾಕಪ್ಪ ಅನ್ನೋ ಚಿಂತೆಯಲ್ಲಿ ಒಂದು ಹೊರಗಡೆ ಓಡ್ ಬಂದು ಪ್ರಾಣವನ್ನ ರಕ್ಷಣೆ ಮಾಡ್ಕೊಂಡಿವಿ ಅನ್ನೋ ಮಾತನ್ನ ಹೇಳ್ತಿದ್ರೆ. ಸದ್ಯಕ್ಕೆ ಇದುವರೆಗೂ ಕೂಡ ಅಷ್ಟೇ ಘಟನೆಗೆ ಸುಮಾರು 1.5-2 ಗಂಟೆ ಆಗಿದೆ. ಇದುವರೆಗೂ ಘಟನೆಗೆ ಏನು ನಿಖರವಾದಂತಹ ಕಾರಣ ಅನ್ನೋದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯಂತ ಸ್ಪಷ್ಟವಾದಂತಹ ಮಾಹಿತಿ ಕೂಡ ಸಿಕ್ಕಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಎಲ್ಲಾ ಒಂದು ಆಯಾಮಗಳಲ್ಲೂ ಒಂದು ತನಿಖೆಯನ್ನ ಮಾಡ್ತಿದ್ದಾರೆ, ಏನೆಲ್ಲ ಈ ಒಂದು ಗೋಡನ್ನಲ್ಲಿ ಸಂಗ್ರಹ ಮಾಡಿಟ್ಟಿದ್ರು ಅಂತ. ಯಾಕಂದ್ರೆ ಪ್ರಮುಖವಾಗಿ ಈ ಒಂದು ಘಟನೆ ಆದಂತಹ ಬಳಿಕ ಮಾಲೀಕ ಕೂಡ ಅಷ್ಟೇ ಇಲ್ಲಿಂದ ಎಸ್ಕೇಪ್ ಆಗಿರುವಂತಹ ಒಂದು ಕಾರಣಕ್ಕೋಸ್ಕರ ಗೋಡನ್ ನಲ್ಲಿ ಏನೆಲ್ಲ ಒಂದು ಸ್ಫೋಟಕಗಳನ್ನ ಏನಾದ್ರೂ ಇಟ್ಟಿದ್ರ ಏನನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮುಂದುವರೆಸಿರುವಂತದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಬ್ಲಾಸ್ಟ್ ಆಗಿದ್ ಹೇಗೆ ಅನ್ನೋದ್ರ ಬಗ್ಗೆ ನಾವು ತನಿಖೆಯನ್ನ ಮಾಡ್ತಿದ್ದೀವಿ ಅಂತ ಡಿಸಿಪಿ ಹರೀಶ್ ಪಾಂಡೆ ಅವರು ಹೇಳಿದ್ದಾರೆ. ಘಟನೆಯಲ್ಲಿ 3 ಸಾವನ್ನಪ್ಪಿದ್ದಾರೆ, 4 ಸ್ಥಿತಿ ಗಂಭೀರವಾಗಿದೆ. ಸಿಲಿಂಡರ್ ಬ್ಲಾಸ್ಟ್ ಆಗಿಲ್ಲ, ಶಾರ್ಟ್ ಸರ್ಕ್ಯೂಟ್ ಕೂಡ ಆಗಿಲ್ಲ ಅಂತ ಹರೀಶ್ ಪಾಂಡೆ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಲ್ಲಿರೋ 60 ಬಾಕ್ಸ್ ಪಟಾಕಿ ಕೂಡ ಬ್ಲಾಸ್ಟ್ ಆಗಿಲ್ಲ, ಕೇವಲ 1 ಅಥವಾ 2 ಬಾಕ್ಸ್ ಬ್ಲಾಸ್ಟ್ ಆಗಿರಬಹುದು. ಇಂಡಸ್ಟ್ರಿಯಲ್ ಸ್ಫೋಟಕ ಸಂಭವಿಸಿರಬಹುದಾ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಪಟಾಕಿ ಗೋಡನ್ನಲ್ಲಿದ್ದಂತಹ 2 ಸಾವನ್ನಪ್ಪಿದ್ದಾರೆ. ಪಂಚರ್ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮತ್ತೊಬ್ಬ ಸಾವನ್ನಪ್ಪಿದ್ದಾರೆ. FSL ಅನ್ನ ಕರೆಸಿ ಸ್ಫೋಟದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತೇವೆ ಅಂತ ಹೇಳಿದ್ದಾರೆ. ಇದೊಂದು ಟ್ರಾನ್ಸ್ಪೋರ್ಟ್ ಗೋದಾಮ್ ಆಗಿತ್ತು. ಪಟಾಕಿಯನ್ನ ಯಾವ ರೀತಿಯಾಗಿ ತಂದಿದ್ರು, ಹೇಗೆ ಸಂಗ್ರಹಿಸಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದೀವಿ ಅಂತ ಡಿಸಿಪಿ ಹರೀಶ್ ಪಾಂಡೆ ಅವರು ಮಾಧ್ಯಮಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬಳಿಕ ತಕ್ಷಣವೇ ದಕ್ಷಿಣ ವಿಭಾಗದ ಡಿಸಿಪಿ ಹರೀಶ್ ಪಾಂಡೆ ಅವರು ಕೂಡ ಅಷ್ಟೇ ಘಟನಾ ಸ್ಥಳಕ್ಕೆ ಬಂದು ಅವರು ಕೂಡ ಅಷ್ಟೇ ಒಂದಷ್ಟು ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿದರೆ. ಪ್ರಮುಖವಾಗಿ ಯಾವ ಕಾರಣಕ್ಕೋಸ್ಕರ ಈ ಒಂದು ಬ್ಲಾಸ್ಟ್ ಆಯಿತು ಅನ್ನೋದ್ರ ಬಗ್ಗೆ ಮಾತನಾಡಲು ಖುದ್ದು ಡಿಸಿಪಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಎಷ್ಟೊತ್ತಿಗೆ ಇನ್ಸಿಡೆಂಟ್ ಆಗಿರುವಂತದ್ದು, ಯಾವ ಕಾರಣಕ್ಕೋಸ್ಕರ ಬ್ಲಾಸ್ಟ್ ಆಗಿದೆ? ಅರೌಂಡ್ 11:15 to 11:30 ಒಳಗಡೆ ಇದು ಇನ್ಸಿಡೆಂಟ್ ಆಗಿದೆ. ಮೋಸ್ಟ್ಲಿ ಇಟ್ ಈಸ್ ದ ಇಂಪ್ಯಾಕ್ಟ್ ಇದೆಲ್ಲ ನೋಡಿದ್ರೆ ಇಟ್ಸ್ ಅ ಕ್ರ್ಯಾಕರ್ ಎಕ್ಸ್ಪ್ಲೋಷನ್ ಡೆಫಿನೆಟ್ಲಿ. ಬಟ್ ಸ್ಟಾರ್ಟ್ ಕ್ರ್ಯಾಕರ್ ಇಂದ ಆಗಿದೆ ಇಲ್ವೋ ದಟ್ ಅವರ್ FSL ಪೀಪಲ್ ಹ್ಯಾವ್ ಟು ಟೆಲ್. ಫೈರ್ ಇನ್ಸಿಡೆಂಟ್ಸ್ ತದನಂತರ ಸ್ವಲ್ಪ ಆಗಿದೆ ಅಂತ ವಿಟ್ನೆಸ್ ಹೇಳ್ತಿದ್ದಾರೆ. ಬಟ್ ಮೇಜರ್ ಫೈರ್ ಇರಲಿಲ್ಲ, ಇಲ್ಲಾಂದ್ರೆ ಆಲ್ಮೋಸ್ಟ್ 70 ಅದರ್ ಬಾಕ್ಸಸ್ ವರ್ ದೇರ್, ಅವು ಏನು ಆಗಿಲ್ಲ ಡ್ಯಾಮೇಜ್. ಸೊ ಮೋಸ್ಟ್ಲಿ ಅದು ಬ್ಲಾಸ್ಟ್ ಆದ ನಂತರ ಏನು ಬ್ಯಾಲೆನ್ಸ್ ರೆಮಿನೆಂಟ್ಸ್ ಇರ್ತಾವೆ ಅದರ ಫೈರ್ ಮಾತ್ರ ಇತ್ತು. ಬಟ್ ಅದಕ್ಕೆ ಮುಂಚೆ ಏನ್ ಕಾರಣಕ್ಕೆ ಅದು ಬ್ಲಾಸ್ಟ್ ಆಯಿತು ದಟ್ ಈಸ್ ನಾಟ್ ಡ್ಯೂ ಟು ಫೈರ್ ಅಂತ ಮೋರ್ ಆರ್ ಲೆಸ್ ಇಟ್ ಇಸ್ ಕ್ಲಿಯರ್. ಪ್ರಾಬಬ್ಲಿ ಹ್ಯಾಂಡ್ಲಿಂಗ್ ಮಾಡುವಾಗ ಮಿಸ್ ಹ್ಯಾಂಡ್ಲಿಂಗ್ ಅಲ್ಲಿ ಕೂಡ ಫ್ರಿಕ್ಷನ್ ಇದರಿಂದ ಕೂಡ ಆಗೋ ಸಾಧ್ಯತೆಗಳಿದೆ. ಬಟ್ 100% ಖಚಿತವಾಗಿ ನಮ್ಮ ಕೆಮಿಕಲ್ ಅನಾಲಿಸ್ಟ್ ಫೋರೆನ್ಸಿಕ್ ಅವರು ಬಂದ ಮೇಲೆ ಗೊತ್ತಾಗೋದು. ಸರ್, ಈಗ ಪ್ರಮುಖವಾಗಿ ಗೋಡೌನ್ ನಲ್ಲಿ ಇದ್ದಂತವ್ರು ಏನಾದ್ರು ಡೆತ್ ಆಗಿರೋಂಥದ್ದು, ಪಕ್ಕದಲ್ಲಿ ಪಂಕ್ಚರ್ ಶಾಪ್ ಇತ್ತು, ಒಬ್ಬರು ಡೆತ್ ಆಗಿದ್ದಾರೆ. ಗೋಡೌನ್ ಪಕ್ಕದ ಪಂಕ್ಚರ್ ಶಾಪ್ ಅವರು ಗೋಡೌನ್ ಎದುರುಗಡೆನೆ ಕೆಲಸ ಮಾಡ್ತಿದ್ರು, ಅವರೊಬ್ಬರದು ಡೆತ್ ಆಗಿದೆ. ಇಬ್ಬರದು ಟೋಟಲ್ ಕನ್ಫರ್ಮ್ ಡೆತ್ ಇದೆ. 3 ಜನರಿಗೆ ಇಂಜುರೀಸ್ ಇದೆ. ದಟ್ ಈಸ್ ವಾಟ್ ವಿ ನೋ. ಎಷ್ಟು ಪಟಾಕಿ ಬಾಕ್ಸ್ಗಳು ಆ ಒಂದು ಗೋಡನ್ ಒಳಗಡೆ ಇತ್ತು ಸರ್? ಆ ಮಾಲೀಕ ಯಾರು ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಕೌಂಟ್ ಅರೌಂಡ್ 62 ಬಾಕ್ಸಸ್. ಬ್ಯಾಲೆನ್ಸ್ ಎಷ್ಟು ಕನ್ಸೈನ್ಮೆಂಟ್ ಅಲ್ಲಿ ಇದೆ ಅದನ್ನ ಡೀಟೇಲ್ಸ್ ತಗೊಳ್ತಾ ಇದೀವಿ, ಸೊ ದಟ್ ಅದು ಎಷ್ಟು ಬ್ಲಾಸ್ಟ್ ಆಗಿದೆ ನಮಗೆ ಗೊತ್ತಾಗುತ್ತೆ. ಅಂದ್ರೆ ಇಂತಹ ಪ್ಲೇಸ್ ನಲ್ಲಿ ಪಟಾಕಿ ಶೇಖರಣೆ ಮಾಡೋದಕ್ಕೆ ಒಂದು ಅನುಮತಿ ಇತ್ತಾ, ಏನಾಗಿದೆ ಸರ್? ಇಂಥ ಪ್ಲೇಸ್ ನಲ್ಲಿ ಅನುಮತಿ ಇರೋ ಸಾಧ್ಯತೆ ಇಲ್ಲ. ಅಂಡ್ ಪ್ಲಸ್ ಇದು ಯಾವ ಫೆಸಿಲಿಟೀಸ್ ಕೂಡ ಒಂದು ಅನುಮತಿ ಪಡೆಯೋದಕ್ಕೋಸ್ಕರ ಬೇಕಾಗಿರುವಂತ ಫೆಸಿಲಿಟೀಸ್ ಯಾವುದೂ ಇಲ್ಲ. ಅಂಡ್ ನಮ್ಮ ಪಕ್ಕದ ಮಾಹಿತಿ ಪ್ರಕಾರ ಕೂಡ ಈ ಪಟಾಕಿ ಶೇಖರಣೆ ಇಲ್ಲಿ ಸಾಮಾನ್ಯವಾಗಿ ಮಾಡ್ತಿರ್ಲಿಲ್ಲ. ಇದು ಒಂದು ಟ್ರಾನ್ಸಿಟ್ ಆಗುವಾಗ ತಂದು ಇಲ್ಲಿ ಇಟ್ಟಿದ್ದು. ಸೊ ಆಬ್ವಿಯಸ್ಲಿ ಇಟ್ ಇಸ್ ನಾಟ್ ಅ ಪರ್ಮಿಟೆಡ್ ಗೋಡೌನ್. ಯಾರಿಗಾದ್ರೂ ಗಾಯ ಆಗಿದೆ ಸರ್? ಅಕ್ಕಪಕ್ಕದ ಮನೆಯವರೆಗೂ ಯಾರಿಗಾದ್ರೂ ಗಾಯ ಆಗಿದೆ. ಒಂದು ಪಕ್ಕದಲ್ಲಿ ಒಬ್ರು ಮನೋಹರ್ ಅಂತ ಈ ವಾಸ್ ಜಸ್ಟ್ ವಾಕಿಂಗ್, ಅವ್ರಿಗೂ ಗಾಯ ಆಗಿದೆ. ಈಸ್ ಅಡ್ಮಿಟ್ ಇನ್ ಹಾಸ್ಪಿಟಲ್, ಈಸ್ ರಿಕವರಿಂಗ್. ಮೃತರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದೆಯಾ? 2 ಜನರ ಬಗ್ಗೆ ಮಾಹಿತಿ ಇದೆ. ಒನ್ ಡಿಸೀಸ್ಡ್ ಇಸ್ ಅಸ್ಲಂ ಪಾಷಾ ಹೂ ವಾಸ್ ರಿಪೇರಿಂಗ್ ದಿ ಪಂಕ್ಚರ್. ಇನ್ನೊಬ್ರು
ಅಲ್ಲಿ ಮನೋಹರ್ ಅಂತ ಅವ್ರು ಕೆಲಸ ಮಾಡ್ತಿದ್ರು ಅಲ್ಲಿ ಒಳಗಡೆ. ಸರ್ ಫೈನಲಿ ಈ ಒಂದು ಗೋಡನ್ ನ ಮಾಲೀಕ ಯಾರು, ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ? ವಿ ಆರ್ ಪರ್ಸ್ಯೂಯಿಂಗ್ ದಟ್ ಲೀಡ್. ಏನಿದೆ ಎಂಟೈರ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದೀವಿ. ಫರ್ದರ್ ಇನ್ವೆಸ್ಟಿಗೇಷನ್ ಅದ್ರ ಪ್ರಕಾರ ಮಾಡ್ತೀವಿ. ಓಕೆ, ಇದಿಷ್ಟು ದಕ್ಷಿಣ ವಿಭಾಗದ ಡಿಸಿಪಿ ಆಗಿರುವಂತಹ ಹರೀಶ್ ಪಾಂಡೆ ಅವರು ಹೇಳ್ತಿರುವಂತದ್ದು. ಈ ಒಂದು ಘಟನೆ ಅರೌಂಡ್ ಆಗಿ ಒಂದು 11:30 ಟೈಮ್ ನಲ್ಲಿ ಆಗಿರುತ್ತದೆ. ಜೊತೆಗೆ ಒಂದು ಗೋಡನ್ ಒಳಭಾಗದಲ್ಲಿ ಸುಮಾರು 60 ರಿಂದ 70 ಪಟಾಕಿ ಡಬ್ಬಗಳನ್ನು ಕೂಡ ಶೇಖರಣೆ ಮಾಡಿ ಇಟ್ಟಿದ್ರು. ಬಹುತೇಕ ಅದರಿಂದಾಗಿ ಈ ಒಂದು ಬ್ಲಾಸ್ಟ್ ಆಗಿದೆ ಹೊರತು ಅಥವಾ ಬೇರೆ ಇನ್ನೇನಾದ್ರೂ ಈ ಒಂದು ಸ್ಫೋಟಕಗಳಿದ್ವಾ ಅನ್ನೋದ್ರ ಬಗ್ಗೆ FSL ನ ತಂಡ ಬಂದ್ರೆ ಗೊತ್ತಾಗುತ್ತೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಜೀವ ಉಳಿಸಿಕೊಂಡು ಓಡಿ ಬಂದ ಕುಟುಂಬ ಸ್ಫೋಟ ಸಂಭವಿಸಿದ ಕಟ್ಟಡದ ಮೊದಲ ಮಹಡಿಯಲ್ಲಿ ವಾಸವಾಗಿದ್ದು ಇವರು. ಸ್ಫೋಟದ ರಭಸಕ್ಕೆ ಮನೆಯ ಕಿಟಕಿ ಗಾಜುಗಳು ಪುಡಿಯಾಗಿವೆ. ಸಹಜವಾಗಿ ಜೋರಾಗಿ ಸೌಂಡ್ ಬಂದಿದೆ. ಭೂಮಿ ಕಂಪಿಸಿದಂತಹ ಅನುಭವ ಆಗಿದೆ. ಏನಾಯ್ತು ಅಂತ ಒಂದು ರೀತಿ ಆಘಾತಕ್ಕೊಳಗಾಗಿ ಜೀವ ಉಳಿದ್ರೆ ಸಾಕು ಅಂತ ಮೊದಲ ಮಹಡಿಯಲ್ಲಿ ವಾಸ ಮಾಡ್ತಾ ಇದ್ದಂತಹ ಕುಟುಂಬದವರು ಓಡ್ ಬಂದಿದ್ದಾರೆ. ಘಟನೆಯಾದ ಟೈಮಲ್ಲಿ ಮನೆಯ ಕಿಟಕಿ ಗಾಜುಗಳು ಪುಡಿಯಾಗಿದೆ. ಅಜ್ಜಿ ಇಬ್ಬರು ಪುಟ್ಟ ಮಕ್ಕಳು ಮನೆಯಲ್ಲಿದ್ರು. ಪುಟ್ಟ ಮಕ್ಕಳನ್ನ ಕರ್ಕೊಂಡು ವೃದ್ಧೆ ಓಡ್ ಬಂದಿದ್ದಾರೆ. ಮೂವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಕ್ಕಳು ಹೊರಗಡೆ ಇದ್ರು. ಆ ಸಂದರ್ಭದಲ್ಲಿ ಆ ಮಗುವಿಗೆ ಡೋರ್ ಬಡ್ದಿದೆ ಅಂತ ಕೂಡ ನ್ಯೂಸ್ 18ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು ಆ ವೃದ್ಧೆ. ಸೊ ಸಡನ್ ಆಗಿ ನಮ್ಗೊಂದು ರೀತಿ ಭಯ ಆಯಿತು. ಆಮೇಲೆ ಮಕ್ಕಳನ್ನ ರಕ್ಷಣೆ ಮಾಡೋದಕ್ಕೆ ಸ್ಥಳೀಯರು ಕೂಡ ಓಡ್ ಬಂದ್ರು ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಈ ಕುಟುಂಬದ ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಿಟ್ಚಾಟ್ ಮಾಡಿದ್ದಾರೆ. ಘಟನೆ ಬಗ್ಗೆ ಆ ಕುಟುಂಬದವರು ಭಯಾನಕ ಅನುಭವವನ್ನ ವಿವರಿಸಿದ್ದಾರೆ. ಬನ್ನಿ ನೋಡೋಣ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು, ಏನು ಅವರ ಮನೆಯಲ್ಲಿ ಒಂದಷ್ಟು ಸ್ಫೋಟದ ರಭಸಕ್ಕೆ ಮನೆಯಲ್ಲಿದ್ದಂತ ಗಾಜಾಗಿರ್ಬೋದು ಮತ್ತು ಪ್ರತಿಯೊಂದು ಕೂಡ ಅಷ್ಟೇ ಛಿದ್ರವಾಗಿ ಬಿದ್ದಿದೆ. ಈ ಒಂದು ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಅಷ್ಟೇ ಮನೆಯಿಂದ ಬದುಕಿದ್ರೆ ಸಾಕಪ್ಪ ಅಂತ ಬೀದಿಗೆ ಓಡ್ ಬಂದಿರುವಂತಹ ಘಟನೆಯನ್ನು ಕೂಡ ಗಮನಿಸ್ತಾ ಇರಬಹುದು. ನೀವು ಅಲ್ಲಿ ನೋಡ್ತಾ ಇರಬಹುದು, ವಯಸ್ಸಾದಂತ ಒಬ್ಬ ವೃದ್ಧೆ ಕೂಡ ಅಷ್ಟೇ ಈಗಾಗಲೇ ಕಣ್ಣೀರ್ ಹಾಕ್ತಾ ಕೂಡ್ತಿರುವಂತಹ ಘಟನೆ. ಇಲ್ಲೊಬ್ರು ಕೂಡ ಅಷ್ಟೇ ನೋಡ್ತಾ ಇರಬಹುದು, ತಮ್ಮ ಮನೆಯಲ್ಲಿ ಏನೆಲ್ಲಾ ರೀತಿಯಾದಂತಹ ಒಂದು ಅವಘಡ ಆಗಿದೆ ಅನ್ನೋದ್ರ ಬಗ್ಗೆ ಅವ್ರನ್ನು ಕೂಡ ಮಾತನಾಡ್ಸೋಣ. ಸರ್, ಏನಾಗಿದೆ ಆಕ್ಚುಲಿ, ಏನಿದೆ ಬ್ಲಾಸ್ಟ್ ಆಯ್ತು, ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ನಾವು ಎಲ್ಲ ಒಂದು ವಯಸ್ಸಾದಂತ ನಮ್ಮ ತಾಯಿ, ಇಬ್ರು ಸಣ್ಣ ಮಕ್ಕಳು ಮನೆಯಲ್ಲಿ ಇದ್ರು. ಅವರಲ್ಲಿದ್ರು, ಈ ತರ ಆಗಿದೆ ಅಂತ ಫೋನ್ ಮಾಡಿದ್ರು. ಏನಾಗಿದೆ ಅಂತ ಇನ್ನೂ ವಿಷಯ ಗೊತ್ತಿಲ್ಲ ಸರ್ ನಮ್ಗೆ. ಏನೋ ಇಲ್ಲಿ ಇನ್ಫಾರ್ಮೇಶನ್ ಮಾಡ್ತಾ ಇದ್ದಾರೆ. ಎಲ್ಲ ಡ್ಯೂಟಿಗಳಿಗೆ ಹೋಗಿ ಡ್ಯೂಟಿಯಿಂದ ಬಂದಿರೋದು. ನಾನು ವೈಟ್ ಫೀಲ್ಡ್ ಇಂದ ಬಂದಿರೋದು, ಮತ್ತೆ ದೇವನಹಳ್ಳಿ ಏರ್ಪೋರ್ಟ್ ಇಂದ ಅವ್ರು ಬಂದಿದ್ದಾರೆ. ಏನ್ ಮಾತಾಡ್ಬೇಕು ನಮ್ಗೆ ಗೊತ್ತಾಗ್ತಿಲ್ಲ. 3 ಜನ ಸೇವ್ ಆಗಿದ್ದಾರೆ ಸರ್. ಏನೇನಾಗಿದೆ ಮನೆಯಲ್ಲಿ? ಏನಾದ್ರು ಬ್ಲಾಸ್ಟ್ ಆಗಂತ ನಮ್ಮನೆ ಫಸ್ಟ್ ಫ್ಲೋರ್ ಅಲ್ಲಿ ಇರೋದು ನಾವು. ಅದು ಕಿಟಕಿ ಬಾಗ್ಲು ಎಲ್ಲ ಬಂದ್ಬಿಟ್ಟಿದೆ. ಅಲ್ಲಿ ಕೆಳಗಡೆ ಏನೋ ದೊಡ್ಡ ಸೌಂಡ್ ಬಂತು. ನೋಡಿದ್ರೆ ಫುಲ್ಲು ಹೊಗೆ ಬರ್ತಾ ಇದೆ. ಬ್ಲಾಸ್ಟ್ ಆಗಿದೆ. ಮಕ್ಳು ಇಬ್ರು ಇದ್ರು, ನಮ್ ತಾಯಿ ಮಾತ್ರ ಇದ್ರು ಮನೆಯಲ್ಲಿ. ಕೆಳಗಡೆ 4 ಜನ ಮಗುನ ಆಚೆ ಬಿಟ್ಟಿದ್ದಾರೆ. ನಮ್ ತಾಯಿನ ಬ್ಲಾಸ್ಟ್ ಆದ ಟೈಮ್ ಮನೆ ಒಳಗಡೆನೆ ಇದ್ರ ನೀವು? ವಯಸ್ಸಾದ ತಾಯಿನೂ ಮತ್ತೆ 2 ಮಕ್ಕಳು ಮೊಮ್ಮಕ್ಕಳು ಮನೇಲಿದ್ರು. ಅದೇನಾಗಿದೆ ಅಂತಂದ್ರೆ ಬ್ಲಾಸ್ಟ್ ಆದಾಗ ಇವಳು ಡ್ಯೂಟಿಲಿ ಇದ್ಲು. ಯಾರೋ ಹೋಗಿ ಹೇಳಿದ್ದಾರೆ ನಿಮ್ಮ ಮನೆ ಹತ್ರ ಏನೋ ಇದಾಗ್ತಾ ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ಇವಾಗ ನಾವು ಫೋನ್ ಮಾಡಿ ಎಲ್ಲರೂ ಡ್ಯೂಟಿಯಿಂದ ಇವಾಗ ಒಟ್ಟಿಗೆ ಬಂದಿರೋದು. ಬಂದ್ ನೋಡಿದ್ರೆ ಈ ಪರಿಸ್ಥಿತಿನಲ್ಲಿ ಆಗಿದೆ. ಅವ್ರು ಈಗ ತಾನೇ ಹಾರ್ಟ್ ಪೇಷಂಟ್, ಈಗ ತಾನೇ ಡಿಸ್ಚಾರ್ಜ್ ಆಗಿ ಕರ್ಕೊಂಡ್ಬಂದು ಕುಂಡಿಸಿ. ಈಗ ಮನೆ ಒಳಗಡೆ ಎಷ್ಟು ಜನ ಇದ್ರು? ನಿಮ್ ಮಕ್ಕಳು ಮಾತ್ರ ಇದ್ರ ಅಥವಾ ನಿಮ್ ಮಕ್ಕಳು ನಿಮ್ ತಾಯಿ ಇದ್ರು? ಆ ಮನೆ ಒಳಗಡೆ ಏನಾದ್ರು ಆ ಬ್ಲಾಸ್ಟ್ ನಿಮ್ಮ ಫಸ್ಟ್ ಫ್ಲೋರ್ ಅಲ್ಲಿ ಇದೆ ಅಂದ್ರಲ್ಲ, ಬ್ಲಾಸ್ಟ್ ನ ರಭಸಕ್ಕೆ ಮನೆಯಲ್ಲಿರುವಂತ ಪಾತ್ರೆಗಳು ಬಿದ್ದೋಗಂತದ್ದು, ಪಾತ್ರೆಗಳು ಮತ್ತೆ ಇದು ಕಿಟಕಿಯಲ್ಲಿ ಹಾಕಿರೋ ಗ್ಲಾಸ್ಗಳು ಎಲ್ಲ ಒಳಗಡೆ ಎಲ್ಲ ಹೋಗ್ಬಿಟ್ಟಿದೆ. ಮನೆ MCBಗಳು ಮತ್ತೆ ಮೇನ್ ಸ್ವಿಚ್ ಗಳೆಲ್ಲ ಇಲ್ಲೊಬ್ರು ವಯಸ್ಸಾದಂತ ವೃದ್ಧೆ, ಅವರು ಕೂಡ ಅಷ್ಟೇ ಒಂದು ಬ್ಲಾಸ್ಟ್ ಆದಂತ ಟೈಮ್ ನಲ್ಲಿ ಮನೆಯ ಫಸ್ಟ್ ಫ್ಲೋರ್ ನಲ್ಲಿ ಇದ್ರು ಅನ್ನೋ ಮಾಹಿತಿ. ಜೊತೆಗೆ ಆ ಚಿಕ್ಕ ಮಕ್ಕಳು ಕೂಡ ಅಷ್ಟೇ ಒಂದು ಸ್ಫೋಟವಾದಂತಹ ಟೈಮ್ ನಲ್ಲಿ ಇದ್ರು. ಎಲ್ಲೋ ಒಂದ್ ರೀತಿ ಭಯ ಪಡ್ತಿದ್ದಂತದ್ದು ಅಂದ್ರೆ ಆ ಮಕ್ಕಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗುತ್ತೆ. ಯಾಕಂದ್ರೆ ಮನೆಯ ಹೊರಭಾಗದಲ್ಲಿ ಸುಮಾರು 3 ಮೃತದೇಹಗಳು ಛಿದ್ರವಾಗಿ ಬಿದ್ದಿದ್ವು. ಅದನ್ನು ಗಮನಿಸಿದಂತಹ ಈ ಒಂದು ತಾಯಿ ಕೂಡ ಅಷ್ಟೇ ಒಂದು ಮಕ್ಕಳನ್ನ ತಗೊಂಡು ಕೂಡಲೇ ಹೊರಗಡೆ ಓಡ್ ಬಂದಿದ್ದಾರೆ. ಅವ್ರನ್ನು ಕೂಡ ಮಾತನಾಡ್ಸೋಣ. ಅಮ್ಮ, ಎಷ್ಟೊತ್ತಿಗೆ ಇನ್ಸಿಡೆಂಟ್ ಆಗಿದ್ದು? ಏನ್ ಮಾಡ್ತಾ ಇದ್ರಿ ನೀವು ಮನೆಯಲ್ಲಿ ಆ ಟೈಮ್? ಅಮ್ಮ, ಮಗು ಹಣ್ಣು ಕೊಡು ಅಂದ್ರು, ಹಣ್ಣು ಬಿಡಿಸ್ಕೊಡ್ತಾ ಇದ್ದೆ. ಒಂದು ಸೌಂಡ್ ಆಯ್ತು. ಆದ ತಕ್ಷಣ ಮಗು ಬಾಗ್ಲ ಹತ್ರ ಕುಂತಿತ್ತು. ಬಾಗ್ಲು ಹೊಡಿತು ತಲೆಗೆ. ಜೋರ ಮಕ್ಕಳು ಕಿರ್ಚಿದ್ರು. ನಾನು ಕಿರ್ಚ್ಕೊಂಡು ಜನ ಎಲ್ಲ ನೀವು ಅಲ್ಲೇ ರೀ, ನಾವ್ ಎತ್ಕೊಳ್ತೀವಿ ಅಂದ್ರೆ ನಮ್ಮ ಕಾಪಾಡಿ ಅಂತಂದ್ರು. ಉರಿತಾ ಇದೆ. ಆಮೇಲೆ ಮಕ್ಕಳನ್ನ ಒಬ್ರು ಬಂದ್ರು. ಎತ್ಕೊಂಡ್ ಬಂದು ನನ್ನ ಒಬ್ರು ಬಂದು ಈಚೆ ಬೀಳ್ಕೊಂಡು. ಅಲ್ಲ, ನೀವು ಫಸ್ಟ್ ಫ್ಲೋರ್ ಅಲ್ಲಿ ಇದ್ರಲ್ಲ, ಮನೆಯಿಂದ ಕೆಳಗಡೆ ಬರಕ್ ನಿಮ್ಗೆ ದಾರಿ ಇತ್ತು. ಯಾಕಂದ್ರೆ ಎಲ್ಲ ಕೂಡ ಹೊಡೆದೋಗಿದೆ ಅಲ್ಲಿ, ನಾವು ನೋಡಿದ್ವಿ. ಹಂಗೆ ಓಡಿ ಬಂದೆ ಸರ್. ಬರೀ ಕಾಲಲ್ಲಿ ಓಡ್ ಬರ್ತಾ ಇದೆ. ಒಬ್ರಿಗೆ ಕರ್ಕೊಂಡ್ಬಂದು ಇಲ್ಲಿ ಬಿಟ್ರು ಸರ್. ಇಲ್ಲಿ ಕುಂತ್ಕೊಂಡೆ. ನಿಮ್ಮ ಮನೆಯಲ್ಲಿ ಏನಾದ್ರು ಡ್ಯಾಮೇಜ್ ಆಗಿದೆ? ನಮ್ಮ ಮನೆ ಒಳಭಾಗದಲ್ಲಿ ಏನಾದ್ರು ಹೊಡೆದೋಗಿದೆ ಸರ್. ಗ್ಲಾಸ್ ಮನೆ ಒಳಗಡೆ ಇದು ವಿಂಡೋಸ್ ಎಲ್ಲ ಹೋಗಿದೆ, ಡೋರ್ ಹೋಗಿದೆ, ಆಮೇಲೆ ಎಲೆಕ್ಟ್ರಿಕ್ ವಿಂಡೋಸ್, ಡೋರ್, MCB, ಆಮೇಲೆ ಮೇನ್ ಸ್ವಿಚ್ ಎಲ್ಲ ಹೋಗಿದೆ.
ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಆ ತರದ್ದೇನು ಬ್ಲಾಸ್ಟ್ ಆಗಿಲ್ಲ ಅಂದ್ರೆ ಕೆಳಭಾಗದಲ್ಲಿ ಆದಂತ ಎಫೆಕ್ಟ್ ನಿಮ್ಮ ಮನೆಗೆ ಏನಾಗಿಲ್ಲ? ಆತರ ಏನಾಗಿಲ್ಲ. ಸರ್, ನಿಮ್ಗೆ ವಿಚಾರ ಎಷ್ಟೊತ್ತಿಗೆ ಗೊತ್ತಾಯ್ತು? ನೀವೇನ್ ಮಾಡ್ತಿದ್ರ? ಇನ್ನು ನೀವು ಘಟನೆಯಲ್ಲಿ ನೋಡ್ತಾ ಇರ್ಬೋದು, ಅಂದ್ರೆ ಸಾಕಷ್ಟು ಜನರು ಭಯಭೀತರಾಗಿದ್ದಾರೆ ಇಲ್ಲಿ. ಯಾಕಂದ್ರೆ ಏಕಾಏಕಿ ಒಂದು ಇನ್ಸಿಡೆಂಟ್ ಆದಂತ ಬಳಿಕ ಈ ಇನ್ಸಿಡೆಂಟ್ ಆದ ಬಳಿಕ ಎಲ್ಲೋ ಒಂದ್ ರೀತಿ ಜೀವ ಉಳಿದ್ರೆ ಸಾಕಪ್ಪ ಅಂತ ಈಗ ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಬೋರ್ಡ್ ಬರೆದಿರುವಂತದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳ ಸಂಪೂರ್ಣ ಚಿತ್ರಣ. ಕರ್ನಾಟಕ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ದ್ರೋಹ ಮಾಡ್ತಕ್ಕಂಥ ಕೆಲಸ ದಿನದ ಪ್ರಮುಖ ವಿದ್ಯಮಾನಗಳ ಸಮಗ್ರ ಸುದ್ದಿಬಿಂಬ. ಅಗ್ರ ರಾಷ್ಟ್ರೀಯ ವಾರ್ತೆ ಪವರ್ಡ್ ಬೈ ಅಮೃತ್ ನೋನಿ. ಮಧುಮೇಹವನ್ನು ನಿಯಂತ್ರಿಸಿ ಆರೋಗ್ಯವಾಗಿರಲು ಅಮೃತ್ ನೋನಿ D+, ಆರೋಗ್ಯದ ಭರವಸೆ ಅಮೃತ್ ನೋನಿ. Co-powered by GI tagged I am India. ವೈದ್ಯಕೀಯ ಶಿಕ್ಷಣ ಸಚಿವರೇ, ಕೊರೋನಾ ಕಾಲದಲ್ಲಿ ಇದೆಂತ ಅವ್ಯವಸ್ಥೆ. ಆಸ್ಪತ್ರೆ ಚೆನ್ನಾಗಿದೆ ಹೊರತು ಕಡೆ ಎಲೆಕ್ಟ್ರಾನಿಕ್ ರಿಪೇರಿ. ನ್ಯೂಸ್ 18 ವರದಿಗೆ ಅಧಿಕಾರಿಗಳು ಗಡಗಡ. ನ್ಯೂಸ್ 18 ಕನ್ನಡದ ವರದಿಯಿಂದಾಗಿ ಕಟ್ಟಕಡೆಯ ಹಳ್ಳಿಗೂ ಕೂಡ ವ್ಯಾಕ್ಸಿನ್ ತಲುಪಿದೆ. ನಿರ್ದೇಶಕರಿಗೆ ಆರೋಗ್ಯ ಸಚಿವರಿಂದಲೇ ಫೋನ್. ದಶಕದ ಸಮಸ್ಯೆಗಳಿಗೆ ಒಂದೇ ದಿನದಲ್ಲಿ ಪರಿಹಾರ. ವರದಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಬುದ್ಧಿಮಾಂದ್ಯ ಮಕ್ಕಳ ಕಷ್ಟಕ್ಕೆ ಶಾಸಕರು ಕೂಡ ಸ್ಪಂದನೆ ಕೊಟ್ಟಿದ್ದಾರೆ. ನಮ್ಮ ಕಡೆಯಿಂದನೂ ಫಂಡ್ ಕೊಡ್ತೀವಿ ಅಂತ ಹೇಳಿದೀವಿ ಅವರಿಗೆ. ಬಡ ಶಾಲಾ ಮಕ್ಕಳಿಗೆ ನೆರವಿನ ಮಹಾಪೂರ. ನ್ಯೂಸ್ 18 ವರದಿ ಪ್ರಸಾರ ಮಾಡಿದ ಬಳಿಕ ಸಣ್ಣ ಲ್ಯಾಪ್ಟಾಪ್ ಅನ್ನು ಕೊಟ್ರೆ ಅದು ಅವರಿಗೆ ಅನುಕೂಲ ಆಗುತ್ತೆ. ಇಂಥ ಬಹಳ ಒಳ್ಳೆ ಕೆಲಸಗಳು ತಾವುಗಳು ಮಾಡ್ತಾ ಇದ್ದೀರಿ. ಬಡ ರೋಗಿಗಳಿಗೆ ತಕ್ಷಣವೇ ಸಿಕ್ತು ವೈದ್ಯಕೀಯ ಸೌಲಭ್ಯ. ಎಲ್ಲರ ಪರವಾಗಿ ಧನ್ಯವಾದಗಳು, ಕೃತಜ್ಞತೆಗಳು. ಅರ್ಧ ಗಂಟೆಯಲ್ಲಿ ಇಡೀ ಸುದ್ದಿ ಜಗತ್ತು. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳ ಸಂಪೂರ್ಣ ಚಿತ್ರಣ. ಕರ್ನಾಟಕ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ದ್ರೋಹ ಮಾಡ್ತಕ್ಕಂಥ ಕೆಲಸ ದಿನದ ಪ್ರಮುಖ ವಿದ್ಯಮಾನಗಳ ಸಮಗ್ರ ಸುದ್ದಿಬಿಂಬ. ಅಗ್ರ ರಾಷ್ಟ್ರೀಯ ವಾರ್ತೆ ಪವರ್ಡ್ ಬೈ ಅಮೃತ್ ನೋನಿ. ಮಧುಮೇಹವನ್ನು ನಿಯಂತ್ರಿಸಿ ಆರೋಗ್ಯವಾಗಿರಲು ಅಮೃತ್ ನೋನಿ D+, ಆರೋಗ್ಯದ ಭರವಸೆ ಅಮೃತ್ ನೋನಿ. Co-powered by GI tagged I am India. ವೈದ್ಯಕೀಯ ಶಿಕ್ಷಣ ಸಚಿವರೇ, ಕೊರೋನಾ ಕಾಲದಲ್ಲಿ ಇದೆಂತ ಅವ್ಯವಸ್ಥೆ. ಆಸ್ಪತ್ರೆ ಚೆನ್ನಾಗಿದೆ ಹೊರತು ಕಡೆ ಎಲೆಕ್ಟ್ರಾನಿಕ್ ರಿಪೇರಿ. ನ್ಯೂಸ್ 18 ವರದಿಗೆ ಅಧಿಕಾರಿಗಳು ಗಡಗಡ. ನ್ಯೂಸ್ 18 ಕನ್ನಡದ ವರದಿಯಿಂದಾಗಿ ಕಟ್ಟಕಡೆಯ ಹಳ್ಳಿಗೂ ಕೂಡ ವ್ಯಾಕ್ಸಿನ್ ತಲುಪಿದೆ. ನಿರ್ದೇಶಕರಿಗೆ ಆರೋಗ್ಯ ಸಚಿವರಿಂದಲೇ ಫೋನ್. ದಶಕದ ಸಮಸ್ಯೆಗಳಿಗೆ ಒಂದೇ ದಿನದಲ್ಲಿ ಪರಿಹಾರ. ವರದಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಬುದ್ಧಿಮಾಂದ್ಯ ಮಕ್ಕಳ ಕಷ್ಟಕ್ಕೆ ಶಾಸಕರು ಕೂಡ ಸ್ಪಂದನೆ ಕೊಟ್ಟಿದ್ದಾರೆ. ನಮ್ಮ ಕಡೆಯಿಂದನೂ ಫಂಡ್ ಕೊಡ್ತೀವಿ ಅಂತ ಹೇಳಿದೀವಿ ಅವರಿಗೆ. ಬಡ ಶಾಲಾ ಮಕ್ಕಳಿಗೆ ನೆರವಿನ ಮಹಾಪೂರ. ನ್ಯೂಸ್ 18 ವರದಿ ಪ್ರಸಾರ ಮಾಡಿದ ಬಳಿಕ ಸಣ್ಣ ಲ್ಯಾಪ್ಟಾಪ್ ಅನ್ನು ಕೊಟ್ರೆ ಅದು ಅವರಿಗೆ ಅನುಕೂಲ ಆಗುತ್ತೆ. ಇಂಥ ಬಹಳ ಒಳ್ಳೆ ಕೆಲಸಗಳು ತಾವುಗಳು ಮಾಡ್ತಾ ಇದ್ದೀರಿ. ಬಡ ರೋಗಿಗಳಿಗೆ ತಕ್ಷಣವೇ ಸಿಕ್ತು ವೈದ್ಯಕೀಯ ಸೌಲಭ್ಯ. ಎಲ್ಲರ ಪರವಾಗಿ ಧನ್ಯವಾದಗಳು, ಕೃತಜ್ಞತೆಗಳು. ಅರ್ಧ ಗಂಟೆಯಲ್ಲಿ ಇಡೀ ಸುದ್ದಿ ಜಗತ್ತು. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳ ಸಂಪೂರ್ಣ ಚಿತ್ರಣ. ಕರ್ನಾಟಕ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ದ್ರೋಹ ಮಾಡ್ತಕ್ಕಂಥ ಕೆಲಸ ದಿನದ ಪ್ರಮುಖ ವಿದ್ಯಮಾನಗಳ ಸಮಗ್ರ ಸುದ್ದಿಬಿಂಬ. ಅಗ್ರ ರಾಷ್ಟ್ರೀಯ ವಾರ್ತೆ ಪವರ್ಡ್ ಬೈ ಅಮೃತ್ ನೋನಿ. ಮಧುಮೇಹವನ್ನು ನಿಯಂತ್ರಿಸಿ ಆರೋಗ್ಯವಾಗಿರಲು ಅಮೃತ್ ನೋನಿ D+, ಆರೋಗ್ಯದ ಭರವಸೆ ಅಮೃತ್ ನೋನಿ. Co-powered by GI tagged I am India.
ವೆಲ್ಕಮ್ ಬ್ಯಾಕ್. ರಾಯನ್ ಸರ್ಕಲ್ಗೆ ಇದೀಗ ಬಾಂಬ್ ಸ್ಕ್ವಾಡ್ ಭೇಟಿ ನೀಡಿದೆ. ಎಫ್ಎಸ್ಎಲ್ ತಂಡ ಕೂಡ ಆಗಮಿಸಿದೆ. ಇಂಟೆಲಿಜೆನ್ಸ್ ಅಧಿಕಾರಿಗಳು ಕೂಡ ಸ್ಥಳದಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಘಟನೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಹೆಚ್ಚುವರಿ ಆಯುಕ್ತ ಸೌಮಿಂದು ಮುಖರ್ಜಿ ಕೂಡ ಆಗಮಿಸಿದ್ದಾರೆ. ಪಾಲಿಕೆ ಮಾಜಿ ಸದಸ್ಯ ಇಮ್ರಾನ್ ಪಾಷಾ ಕೂಡ ಭೇಟಿ ಕೊಟ್ಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸ್ಥಳಕ್ಕೆ ಶಾಸಕ ಜಮೀರ್ ಅಹಮದ್ ಕೂಡ ಆಗಮಿಸಲಿದ್ದಾರೆ. ಘಟನೆಗೆ ನಿಖರವಾದಂತಹ ಕಾರಣ ಏನು ಅನ್ನೋದರ ಹುಡುಕಾಟದಲ್ಲಿದ್ದಾರೆ. ಸ್ಥಳಕ್ಕೆ ಸದ್ಯ ಬಾಂಬ್ ಸ್ಕ್ವಾಡ್ ಅವರು ಬಂದಿದ್ದಾರೆ. ಎಫ್ಎಸ್ಎಲ್ ತಂಡ ಕೂಡ ಅಲ್ಲಿದೆ. ಇಂಟೆಲಿಜೆನ್ಸ್ ಅಧಿಕಾರಿಗಳು ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಘಟನೆಗೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಯಾಕಂದ್ರೆ ಡಿಸಿಪಿ ಹರೀಶ್ ಪಾಂಡೆ ಅವರು ಹೇಳ್ತಾ ಇದ್ರು, ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿಲ್ಲ, ಪಟಾಕಿ ಬಾಕ್ಸ್ 16 ಬಾಕ್ಸ್ ಏನಿದೆ ಅದು ಹಾಗೆ ಇದೆ, ಒಂದೆರಡು ಬಾಕ್ಸ್ ಸ್ಫೋಟಗೊಂಡಿರಬಹುದು, ಮತ್ತೊಂದು ಕಡೆ ಸಿಲಿಂಡರ್ ಸ್ಫೋಟ ಕೂಡ ಆಗಿಲ್ಲ. ಹಾಗಾಗಿ ಇಲ್ಲಿ ಸ್ಫೋಟವಾಗಿದ್ದು ಏನು, ಯಾವುದಾದ್ರೂ ಸ್ಫೋಟಕಗಳನ್ನ ಪಟಾಕಿ ಜೊತೆ ಸಂಗ್ರಹ ಮಾಡಿಟ್ಟಿದ್ರ, ಇಂಡಸ್ಟ್ರಿಯಲ್ಗೆ ಸಂಬಂಧಪಟ್ಟಂತಹ ಸ್ಫೋಟ ಆಗಿರಬಹುದಾ ಅಂತ ಅಲ್ಲಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿದ್ರು. ಡಾಗ್ ಸ್ಕ್ವಾಡ್ ಕೂಡ ಈಗ ಸ್ಥಳಕ್ಕೆ ಆಗಮಿಸಿದೆ. ಅದರ ಜೊತೆಗೆ ಎಫ್ಎಸ್ಎಲ್ ತಂಡ ಕೂಡ ಇದೆ. ಬಾಂಬ್ ಸ್ಕ್ವಾಡ್ ಅವರು ಕೂಡ ಭೇಟಿ ಕೊಟ್ಟು ಸ್ಥಳದಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸ್ಫೋಟಕ್ಕೆ ನಿಖರವಾದಂತಹ ಕಾರಣ ಏನು ಅನ್ನೋ ಕಾರಣದ ಹುಡುಕಾಟದಲ್ಲಿದ್ದಾರೆ ಅಧಿಕಾರಿಗಳು. ವೆರಿಫೈ ಮಾಡ್ತಾ ಇದೀವಿ ಯಾವತ್ತಕ್ಕೋಸ್ಕರ ಈ ಘಟನೆ ನಡೆದಿದೆ ಅಂತ. 3 ಜನಗೆ ಇದಾಗಿದೆ. ಸೊ ಅದರಲ್ಲಿ ಇಬ್ರು ಪಟಾಕಿ ಅಂಗಡಿಯವರು, ಒಬ್ರು ಇಲ್ಲಿ ಪಂಚರ್ ಅಂಗಡಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಪಾಪ ಅವನಿಗೂ ಕೂಡ ಇದಾಗಿದೆ ಅಂತ. ಅರ್ಧ ಆಗಿ ಬಡಿ ಬಿದ್ದೋಗಿತ್ತು. ಅದು ಫೋಟೋಸ್ ಇದೆ. 3 ಜನ ಒಬ್ಬರಿಗೆ ಆಗಿದೆ, 3 ಜನ ಡೆತ್ ಆಗಿದೆ. ಈಗ ವಿಕ್ಟೋರಿಯಾ ಕಳ್ಸಿಕೊಟ್ಟಿದ್ದೀವಿ. ಯಾರಂತ ಇನ್ನೂ ಟ್ರೇಸ್ ಆಗಿಲ್ಲ. ಸೊ ಈಗ ಟ್ರೀಟ್ಮೆಂಟು ಒಬ್ಬನಿಗೆ ಕೊಡ್ತಾ ಇದ್ದಾರೆ. ಈಗ ಡಾಕ್ಟರ್ಸ್ಗೆಲ್ಲ ಮಾತಾಡಿದೆ ನಾನೀಗ. ಸೀರಿಯಸ್ ಇದೆ. ಪರ್ಮಿಷನ್ ಇಲ್ಲ ಅಂತಂದ್ರೆ ಕಾನೂನಿಗೆ ಗೌರವ ಕೊಟ್ಟು ಕಾನೂನು ರೀತಿಯಲ್ಲಿ ಗೌರ್ಮೆಂಟ್ ಸರ್ಕಾರದ ಗೈಡ್ಲೈನ್ಸ್ ಏನಿರ್ತದೆ ಅದನ್ನ ಫಾಲೋ ಮಾಡಬೇಕಾಗ್ತದೆ. ಈಗ ಕೆಲವ್ರದ್ದು ಅಧಿಕಾರಿಗಳದ್ದು ನಿರ್ಲಕ್ಷ್ಯತೆಯಿಂದ ಈ ತರ ಒಂದು ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್, ಇದು ನೀವು ಕೂಡ ಈ ಭಾಗದಲ್ಲಿ ಗೊತ್ತಿರೋರು, ಗೋಡನ್ ಓನರ್ ಯಾರು ಏನೋ ತಮ್ಮ ಪರಿಚಯ ಇದ್ದಾರಾ, ಯಾರು ಏನಂತ ಗೊತ್ತಾಯ್ತಾ? ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಇದೀಗ ಸ್ಥಳದಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಸ್ಥಳದಿಂದ ಕ್ಷಣ ಕ್ಷಣಕ್ಕೂ ಏನೇನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀವು ನಮಗೆ ನಿರಂತರವಾಗಿ ಕೊಡ್ತಾ ಇದ್ದೀರಾ. ಈಗ ಸ್ಥಳಕ್ಕೆ ಸದ್ಯ ಯಾವೆಲ್ಲ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಇನ್ನೂ ಕೂಡ ಈ ಒಂದು ಘಟನೆಗೆ ಏನ್ ನಿಖರವಾದಂತಹ ಕಾರಣ ಅನ್ನೋದ್ರ ಬಗ್ಗೆ ಹುಡುಕಾಟದಲ್ಲಿದ್ದಾರೆ ಅಧಿಕಾರಿಗಳು, ಏನೇನ್ ಮಾಹಿತಿ ಸಿಗ್ತಾ ಇದೆ? ಎಸ್ ಸೌಮ್ಯ, 11:30 ನಡೆದಂತಹ ಈ ಒಂದು ಬ್ಲಾಸ್ಟ್ ಏನಿದೆ, ಈ ಒಂದು ಬ್ಲಾಸ್ಟ್ ಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಖುದ್ದು ದಕ್ಷಿಣ ವಿಭಾಗದ ಡಿಸಿಪಿ ಹರೀಶ್ ಪಾಂಡೆ ಸೇರಿದಂತೆ ಒಂದಷ್ಟು ಜನ ಅಧಿಕಾರಿಗಳು ಬಂದು ಮಾಹಿತಿಯನ್ನು ಸಂಗ್ರಹ ಮಾಡಲು ಮುಂದಾಗಿರುವಂತದ್ದು. ಸದ್ಯಕ್ಕೆ ಪೊಲೀಸರ ಒಂದು ಪ್ರೈಮರಿ ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ಈ ಒಂದು ಗೋಡನ್ ನಲ್ಲಿ ಸುಮಾರು 70 ಪಟಾಕಿ ಡಬ್ಬಗಳನ್ನು ಶೇಖರಣೆ ಮಾಡಿಡಲಾಗಿತ್ತು. ಆ 70 ಪಟಾಕಿ ಡಬ್ಬಗಳಲ್ಲಿ ಸುಮಾರು 2 ರಿಂದ 3 ಪಟಾಕಿ ಡಬ್ಬಗಳು ಕೂಡ ಅಷ್ಟೇ ಬ್ಲಾಸ್ಟ್ ಆಗಿದೆ. ಆದ್ರೆ ಬ್ಲಾಸ್ಟ್ಗೆ ಪ್ರಮುಖವಾದಂತಹ ಒಂದು ಸ್ಫೋಟಕ ಒಂದು ಡಬ್ಬಗಳಲ್ಲಿ ಏನಿತ್ತು ಅನ್ನೋದ್ರ ಬಗ್ಗೆ ಈಗಷ್ಟೇ ಪರಿಶೀಲನೆ ಕೂಡ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಡಿಸಿಪಿ ಅವರು ಖುದ್ದಾಗಿ ಹೇಳ್ತಿದ್ದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಂತ ಸಿಲಿಂಡರ್ ಬ್ಲಾಸ್ಟ್ ಇಲ್ಲ ಆಗಿಲ್ಲ, ಬದಲಾಗಿ ಕೇವಲ ಪಟಾಕಿ ಬಾಕ್ಸ್ ಗಳು ಮಾತ್ರ ಬ್ಲಾಸ್ಟ್ ಆಗಿರುವಂತದ್ದು ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಮಾಡಿರುವಂತದ್ದು. ಆದ್ರೆ ಪಟಾಕಿ ಇಷ್ಟೊಂದು ಮಟ್ಟಿಗೆ ಸ್ಫೋಟಕವನ್ನ ತುಂಬಿರುತ್ತಾ ಅನ್ನುವಂತಹದ್ದು ಸಾಕಷ್ಟು ರೀತಿಯಂತ ಒಂದು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿರುವಂತದ್ದು. ಹಾಗಾದ್ರೆ ಯಾವ ರೀತಿಯಂತ ಸ್ಫೋಟಕ ಅದರಲ್ಲಿ ತುಂಬಿರಬಹುದು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಅಧಿಕಾರಿಗಳು ಮಾಹಿತಿಯನ್ನು ಸಂಗ್ರಹಿಸಿದ್ರೆ, ಜೊತೆಗೆ ಸ್ಥಳೀಯ ಶಾಸಕರಂತ ಜಮೀರ್ ಅಹಮದ್ ಖಾನ್ ಅವರು ಕೂಡ ಈಗಾಗಲೇ ಘಟನೆ ನಡೆದಂತಹ ಒಂದು ಸ್ಥಳಕ್ಕೆ ಬಂದಿದ್ರೆ ಅವರು ಕೂಡ ಅಷ್ಟೇ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಿರುವಂತದ್ದು. ಯಾಕಂದ್ರೆ ಈ ಒಂದು ಘಟನೆಯಲ್ಲಿ ಸುಮಾರು 2 ಸಾವನ್ನಪ್ಪಿದ್ದು ಸುಮಾರು 4ಕ್ಕೂ ಅಧಿಕ ಜನರು ಗಾಯಗೊಂಡಿರೋದ್ರ ಬಗ್ಗೆ ಈಗಾಗಲೇ ಸ್ಥಳೀಯ ಅಧಿಕಾರಿಗಳು ಕೂಡ ಅಷ್ಟೇ ಶಾಸಕರಿಗೆ ಒಂದು ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಈ ಒಂದು ಗೋಡನ್ ನಲ್ಲಿ ಪಟಾಕಿಗಳನ್ನ ಶೇಖರಣೆ ಮಾಡೋದಕ್ಕೆ ಪರ್ಮಿಷನ್ ಇತ್ತಾ ಏನು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಂದ ಶಾಸಕರು ಮಾಹಿತಿಯನ್ನ ಪಡ್ಕೊಂತಿರುವಂತದ್ದು. ಜೊತೆಗೆ ಇವಾಗ ಪೊಲೀಸರು ಹೇಳ್ತಿರುವಂತಹ ಮಾಹಿತಿಯ ಪ್ರಕಾರವಾಗಿ ಈ ಒಂದು ಘಟನೆ ನಡೆದಂತಹ ಬಳಿಕ ಈ ಒಂದು ಗೋಡನ್ ನ ಮಾಲೀಕ ಕೂಡ ಅಷ್ಟೇ ನಾಪತ್ತೆಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿ ಸಿಕ್ಕಿದ್ದು. ಆ ಒಂದು ಮಾಲೀಕನಿಗೋಸ್ಕರ ಕೂಡ ಈಗಾಗಲೇ ಪೊಲೀಸರು ಒಂದು ಕಡೆ ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರಮುಖವಾಗಿ ಈ ಒಂದು ಗೋಡನ್ ನಲ್ಲಿ ನೀವು ನೋಡ್ತಾ ಇರಬಹುದು ಪಟಾಕಿಯ ಬಾಕ್ಸ್ ಗಳನ್ನು ಕೂಡ ಅಷ್ಟೇ ನೀವು ಗಮನಿಸ್ತಾ ಇರಬಹುದು. ಯಾವ ರೀತಿಯಲ್ಲಿ ಒಂದು ಪಟಾಕಿ ಬಾಕ್ಸ್ ಗಳನ್ನ ಒಳಭಾಗದಲ್ಲಿ ಜೋಡಿಸಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ, ಯಾಕಂದ್ರೆ ಈ ಒಂದು ಪಟಾಕಿಗಳ ಡಬ್ಬಗಳನ್ನ ಇಲ್ಲಿ ಜೋಡಿಸಿರೋದಕ್ಕೆ ಅನುಮತಿ ಕೂಡ ಅಷ್ಟೇ ಇಲ್ಲ ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ದಕ್ಷಿಣ ವಿಭಾಗದ ಡಿಸಿಪಿ ಅವರು ಖುದ್ದಾಗಿ ಹೇಳಿದ್ರು. ಅನುಮತಿ ಇಲ್ದಿದ್ರು ಕೂಡ ಅಷ್ಟೇ ಹೇಗೆ ಈ ಒಂದು ಪಟಾಕಿ ಡಬ್ಬಗಳನ್ನ ಈ ಒಂದು ಜನರು ವಾಸ ಮಾಡುವಂತಹ ಪ್ರದೇಶದಲ್ಲಿ ಇದ್ದು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಈಗಾಗಲೇ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಪಡ್ಕೊಂತಿರುವಂತಹದ್ದು. ಜೊತೆಗೆ ಪ್ರಮುಖವಾಗಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಬಂದು ಮಾಹಿತಿಯನ್ನ ಪಡ್ಕೊಳ್ಳುವಂತ ಒಂದು ಕೆಲಸ ಮಾಡ್ತಿದ್ದಾರೆ.
ಯಾಕಂದ್ರೆ ಮೃತಪಟ್ಟಂತವ್ರು ಯಾರು ಮತ್ತು ಅವ್ರ ಹಿನ್ನೆಲೆ ಏನು ಮತ್ತು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ರಿಗೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಅವರು ಖುದ್ದಾಗಿ ಬಂದು ಮಾಹಿತಿಯನ್ನ ಸಂಗ್ರಹ ಮಾಡುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರಮುಖವಾಗಿ ಈ ಒಂದು ಇನ್ಸಿಡೆಂಟ್ ಏನಾಗಿತ್ತು, ಇನ್ಸಿಡೆಂಟ್ ಆದಂತಹ ಒಂದು ಸ್ಥಳದಲ್ಲಿನ ಸದ್ಯದ ಚಿತ್ರವನ್ನು ಕೂಡ ಗಮನಿಸ್ತಾ ಇರಬಹುದು. ನೀವು ಕೆಳಭಾಗದಲ್ಲಿ ಏನಿಲ್ಲ ಒಂದು ವೈರ್ಗಳ ರೀತಿ ಬಿದ್ದಿದೆ. ಈ ಒಂದು ವೈರ್ಗಳ ರೀತಿಯಲ್ಲಿರುವಂತಹ ವಸ್ತುಗಳನ್ನು ಕೂಡ ಅಷ್ಟೇ ಆ ಒಂದು ಪಟಾಕಿಗಳ ಮಧ್ಯಭಾಗದಲ್ಲಿ ಇರಿಸಲಾಗಿತ್ತು ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಹಾಗಾದ್ರೆ ಈ ಒಂದು ವೈರ್ಗಳು ಏಕೆ ಈ ಒಂದು ಪಟಾಕಿಗಳ ಮಧ್ಯದಲ್ಲಿತ್ತು, ಯಾಕೆ ಇದರಿಂದ ಏನು ಎಫೆಕ್ಟ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪರಿಶೀಲನೆ ಮಾಡೋದಕ್ಕೆ ಅಂತ FSL ಅಧಿಕಾರಿಗಳು ಕೂಡ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದರಂತೆ FSL ಅಧಿಕಾರಿಗಳು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಘಟನಾ ಸ್ಥಳಕ್ಕೆ ಬಂದು ಇಲ್ಲೂ ಕೂಡ ಕೆಲವೊಂದಷ್ಟು ಮಾದರಿಗಳನ್ನು ಸಂಗ್ರಹ ಮಾಡುವಂತಹ ಸಾಧ್ಯತೆಗಳಿರುವಂತಹದ್ದು. ಜೊತೆಗೆ ಇನ್ನೊಂದು ಪ್ರಮುಖವಾದಂತಹ ಅಂಶ ಏನಂದ್ರೆ ಪೊಲೀಸರು ಹೇಳುವಂತಹ ಪ್ರಕಾರವಾಗಿ ಇಷ್ಟು ಏನು 70 ಬಾಕ್ಸ್ಗಳು ಈ ಒಂದು ಗೋಡನ್ ನಲ್ಲಿದ್ವು. ಆ 70 ಬಾಕ್ಸ್ಗಳಲ್ಲಿ ಸುಮಾರು 2 ರಿಂದ 3 ಬಾಕ್ಸ್ಗಳು ಮಾತ್ರ ಬ್ಲಾಸ್ಟ್ ಆಗಿರುವಂತದ್ದು. ಒಂದು ವೇಳೆ ಏನಾದ್ರೂ ಅಲ್ಲಿ ಗೋಡನ್ ನಲ್ಲಿದ್ದಂತ 70 ಬಾಕ್ಸ್ಗಳೇನಾದ್ರೂ ಬ್ಲಾಸ್ಟ್ ಆದಂತ ವೇಳೆಯಲ್ಲಿ ದೊಡ್ಡ ಮಟ್ಟದಲ್ಲೇ ಪ್ರಮಾಣ ಒಂದು ಎಫೆಕ್ಟ್ ಆಗ್ತಿತ್ತು. ಜೊತೆಗೆ ಮುಂದ್ಗಡೆ ಒಂದು ಹಾಸ್ಪಿಟಲ್ ಏನ್ ಕಾಣ್ತಿದೆ, ಆ ಒಂದು ಹಾಸ್ಪಿಟಲ್ ನ ಗಾಜುಗಳು ಕೂಡ ಈಗಾಗಲೇ ಪುಡಿ ಆಗಿರೋದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಈ ಒಂದು ಹಾಸ್ಪಿಟಲ್ ನ ಗಾಜ್ ಅಷ್ಟೇ ಅಲ್ಲದೇನೆ ಈ ಒಂದು ಘಟನೆ ನಡೆದಂತಹ ಸ್ಥಳದ ಮೇಲ್ಭಾಗದಲ್ಲಿ ಕೂಡ ನೀವು ಗಮನಿಸ್ತಾ ಇರಬಹುದು ಒಂದಷ್ಟು ಕುಟುಂಬಸ್ಥರು ಕೂಡ ವಾಸವಾಗಿದ್ರು. ಆ ಒಂದು ವಾಸವಾಗಿದ್ದಂತಹ ಕುಟುಂಬಸ್ಥರು ಕೂಡ ಅಷ್ಟೇ ಒಂದು ರೀತಿ ಗಾಬರಿಗೊಳಗಾಗಿದ್ದಾರೆ. ಜೊತೆಗೆ ಅವರು ಕೂಡ ಅಷ್ಟೇ ಘಟನೆ ನಡೆದಂತಹ ಟೈಮ್ ನಲ್ಲಿ ಆ ಒಂದು ಮೇಲ್ಭಾಗದಲ್ಲಿ ಒಂದು ಅಜ್ಜಿ ಮತ್ತು 2 ಪುಟ್ಟ ಬಾಲಕರಿದ್ರು. ಅವರು ಕೂಡ ಅಷ್ಟೇ ತಕ್ಷಣವೇ ಇಲ್ಲಿಂದ ಓಡುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಇನ್ನೊಂದು ಈ ಒಂದು ಗೋಡನ್ ನ ಮುಂಭಾಗದಲ್ಲಿ ನಿಂತು ಒಂದು ವೆಹಿಕಲ್ ಅನ್ನು ಕೂಡ ಗಮನಿಸ್ತಾ ಇರಬಹುದು ನೀವು. ಟಾಟಾ ಎಸ್ ಇದು ಒಂದು ಟಾಟಾ ಎಸ್ ಕೂಡ ಅಷ್ಟೇ ಯಾವ ರೀತಿ ಬ್ಲಾಸ್ಟ್ ಆಗಿದೆ ಅಂತ ಒಂದು ಸ್ಫೋಟದ ರಭಸಕ್ಕೆ ಕಂಪ್ಲೀಟ್ ಆಗಿ ಛಿದ್ರವಾಗಿರುವಂತದ್ದನ್ನು ಕೂಡ ಗಮನಿಸ್ತಾ ಇರಬಹುದು ನೀವು. ಜೊತೆಗೆ ಈ ಒಂದು ಬ್ಲಾಸ್ಟ್ ಏನಾಯ್ತು, ಒಂದು ಬ್ಲಾಸ್ಟ್ ಆದಂತಹ ಒಂದು ಮುಂಭಾಗದಲ್ಲಿ ಸುಮಾರು 2 ಅಂದ್ರೆ ಆ ಒಂದು ಪಂಚರ್ ಶಾಪ್ ನಲ್ಲಿ ಕೆಲಸ ಮಾಡ್ತಿದ್ದಂತ 2 ಕೂಡ ಅಷ್ಟೇ ಇಲ್ಲೇ ಒಂದಿದ್ರು. ಅವರಲ್ಲಿ ಕೂಡ ಅಷ್ಟೇ ಓರ್ವ ಸಾವನ್ನಪ್ಪಿದ್ದು, ಮತ್ತೋರ್ವನ ಸ್ಥಿತಿ ಕೂಡ ಅಷ್ಟೇ ಗಂಭೀರವಾಗಿದ್ದು ಸದ್ಯಕ್ಕೆ ಘಟನೆ ಸಂಬಂಧವಾಗಿ 2 ಮಾತ್ರ ಸಾವನ್ನಪ್ಪಿರೋದ್ರ ಬಗ್ಗೆ ಖುದ್ದು ಪೊಲೀಸರು ಕನ್ಫರ್ಮ್ ಮಾಡ್ತಿದ್ದಾರೆ. ಜೊತೆಗೆ 4 ಜನರು ಈ ಒಂದು ಪ್ರಕರಣದಲ್ಲಿ ಬಹಳ ಗಂಭೀರವಾಗಿ ಗಾಯಗೊಂಡು ಅವರೆಲ್ಲರನ್ನು ಕೂಡ ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ಕಳಿಸಿ ಅಲ್ಲಿಯೂ ಕೂಡ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದೀವಿ ಅನ್ನುವಂತ ಮಾತನ್ನು ಕೂಡ ಪೊಲೀಸರು ಹೇಳ್ತಿರುವಂತದ್ದು. ಸದ್ಯಕ್ಕೆ ಎಲ್ಲೋ ಒಂದು ರೀತಿ ಈ ಒಂದು ಘಟನೆ ಏನಾಯ್ತು, ಒಂದು ಘಟನೆ ನಡೆದಂತಹ ಸ್ಥಳದ ಅಕ್ಕಪಕ್ಕದ ನಿವಾಸಿಗಳೆಲ್ಲರೂ ಕೂಡ ಭಯಭೀತರಾಗಿದ್ದು ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಒಂದು ಬಿಲ್ಡಿಂಗ್ ನ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲಾ ಮನೆಗಳವರನ್ನು ಕೂಡ ಅಷ್ಟೇ ಇಲ್ಲಿಂದ ತೆರವು ಮಾಡಿಸಿ ಇಲ್ಲಿನ ಒಂದು ಕಂಪ್ಲೀಟ್ ಆಗಿ ಕರೆಂಟ್ ಎಲ್ಲವನ್ನು ಕೂಡ ಈಗಾಗಲೇ ಕಟ್ ಮಾಡಿಸುವಂತ ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ನಡೆದಿದೆ. ಸೌಮ್ಯ, ಥ್ಯಾಂಕ್ ಯು ಮಂಜುನಾಥ್. ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಒಟ್ಟಾರೆ ಇದೀಗ FSL ತಂಡದವರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಘಟನೆಗೆ ನಿಖರವಾದಂತಹ ಕಾರಣ ಏನು ಅಂತ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಸ್ಫೋಟದಲ್ಲಿ ಗಾಯಗೊಂಡವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಒಬ್ಬರಿಗೆ ICUನಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದ್ರೆ, ಇಬ್ಬರಿಗೆ ಜನರಲ್ ವಾರ್ಡ್ನಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಓರ್ವನ ಕಾಲು ಸಂಪೂರ್ಣವಾಗಿ ಸುಟ್ಟಿದೆ, ಇವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಒಟ್ಟು 4 ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿರುತ್ತದೆ. ಅದರಲ್ಲಿ ಓರ್ವನ ಕಾಲು ಸುಟ್ಟಿದೆ. ICUನಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಇಬ್ಬರಿಗೆ ಜನರಲ್ ವಾರ್ಡ್ನಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಘಟನೆಯಲ್ಲಿ 3 ಮೃತಪಟ್ಟಿದ್ರು, ಇನ್ನು 4-5 ಜನಕ್ಕೆ ಗಂಭೀರವಾದಂತಹ ಗಾಯಗಳಾಗಿದ್ದು ಗಾಯಾಳುಗಳನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಘಟನೆಯಲ್ಲಿ ಓರ್ವರ ಕಾಲು ಸಂಪೂರ್ಣವಾಗಿ ಸುಟ್ಟಿದೆ. ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಘಟನೆಯಲ್ಲಿ ಗಾಯಗೊಂಡಂತವರಿಗೆ ICUನಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಕೈ ಕಾಲಿಗೆ ಬ್ಯಾಂಡೇಜ್ ಅನ್ನ ಸುಟ್ಟಲಾಗಿದೆ. ಸುಟ್ಟ ಗಾಯಗಳಾಗಿರುವಂತದ್ದು ಅವರ ಮೈ ಮೇಲೆ, ಕಾಲಿಗೆ ಗಂಭೀರವಾದಂತಹ ಸುಟ್ಟ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಜನರಲ್ ವಾರ್ಡ್ನಲ್ಲಿ ಇಬ್ಬರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದ್ರೆ, ಒಬ್ರು ICUನಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಘಟನಾ ಸ್ಥಳದಲ್ಲಿ ಪರಿಶೀಲನೆ ನಡೀತಾ ಇದೆ. ಸ್ಥಳೀಯ ಶಾಸಕರು ಜಮೀರ್ ಅಹಮದ್ ಅವರಿದ್ದಾರೆ, ಅಲ್ಲದೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿದ್ದಾರೆ, FSL ತಂಡದವರಿದ್ದಾರೆ, ಇಂಟೆಲಿಜೆನ್ಸ್ ಅಧಿಕಾರಿಗಳಿದ್ದಾರೆ. ಅವರೆಲ್ಲರೂ ಈ ಘಟನೆಗೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ತಕ್ಷಣಕ್ಕೆ ನಿಖರವಾದಂತಹ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಕೂಡ ಆಗಿಲ್ಲ, ಸಿಲಿಂಡರ್ ಸ್ಫೋಟವಾಗಿಲ್ಲ. ಸುಮಾರು 70 ಬಾಕ್ಸ್ ಪಟಾಕಿ ಇತ್ತು, ಆ ಪಟಾಕಿಗಳೆಲ್ಲವೂ ಕೂಡ ಹಾಗೆ ಇದೆ ಬಾಕ್ಸ್ನಲ್ಲಿ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತಹ ಗೋಡಾನ್ ಇದಾಗಿತ್ತು. ಇಲ್ಲಿ ಪಟಾಕಿಯನ್ನ ಹೇಗೆ ಸಂಗ್ರಹ ಮಾಡಿದ್ರು, ಇದಕ್ಕೆ ಲೈಸೆನ್ಸ್ ಅನ್ನ ಪಡ್ಕೊಂಡಿದ್ರಾ ಇಲ್ವಾ, ಇದೆಲ್ಲದ್ರ ಬಗ್ಗೆ ಅಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸೊ ಒಂದ್ ಕಡೆ ತನಿಖೆ ಆಗ್ತಾ ಇದ್ರೆ, ಮತ್ತೊಂದ್ ಕಡೆ ಘಟನೆಯಲ್ಲಿ ಗಾಯಗೊಂಡಂತಹ ಗಾಯಾಳುಗಳೇನಿದ್ದಾರೆ ಅವರಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಒಬ್ಬರ ಕಾಲು ಸಂಪೂರ್ಣವಾಗಿ ಸುಟ್ಟಿದೆ, ಇನ್ನಿಬ್ರು ಜನರಲ್ ವಾರ್ಡ್ನಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿದ್ರಿಂದ ಅವರಿಗೆ ಜನರಲ್ ವಾರ್ಡ್ನಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಒಟ್ಟಾರೆ ಇವತ್ತು ಒಂದು ಭೀಕರ ಘಟನೆ ನಡೆದಿರುವಂಥದ್ದು. ಅಕ್ಕಪಕ್ಕದ ನಿವಾಸಿಗಳು ಕೂಡ ಒಂದು ರೀತಿ ಆತಂಕಕ್ಕೊಳಗಾಗಿದ್ದಾರೆ.
ದೊಡ್ಡ ಮಟ್ಟದ ಸ್ಫೋಟದ ರೀತಿಯಲ್ಲಿ ಸಂಭವಿಸಿದಾಗ ಒಂದು ರೀತಿ ಭೂಮಿಯೇ ಕಂಪಿಸಿದಂತಹ ಅನುಭವ ಆಗಿದೆ. ಇನ್ನು ಅದೇ ಪಕ್ಕದಲ್ಲಿ ಏನ್ ಗೋಡನ್ ಇತ್ತು ಮೇಲ್ಗಡೆ ಫಸ್ಟ್ ಫ್ಲೋರ್ ನಲ್ಲಿ ವಾಸ ಮಾಡ್ತಿದ್ದವರು ಒಂದ್ ರೀತಿ ಆಘಾತಗೊಂಡು ಮನೆಯಿಂದ ಹೊರಗೆ ಓಡ್ ಬಂದಿದ್ದಾರೆ. ಆ ಟೈಮಲ್ಲಿ ವೃದ್ಧೆ ಹಾಗೆ ಇಬ್ರು ಪುಟ್ಟ ಮಕ್ಕಳಿದ್ರು. ಅದೃಷ್ಟವಶಾತ್ ಈ ಒಂದು ಘಟನೆಯಲ್ಲಿ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಕ್ಕಪಕ್ಕದ ಗೋಡೆಗಳು ಕೂಡ ಛಿದ್ರವಾಗಿರುವಂತದ್ದು. ಏನಾಯ್ತು ಅಂತ ಕ್ಷಣ ಮಾತ್ರದಲ್ಲಿ ಅವರಿಗೆ ಗೊತ್ತಾಗಿಲ್ಲ. ಕೆಳಗೆ ಬಂದು ನೋಡಿದ್ರೆ ಈ ರೀತಿ ಒಂದು ಸ್ಫೋಟ ಸಂಭವಿಸಿತ್ತು. ದಟ್ಟವಾದಂತಹ ಹೊಗೆ ಆವರಿಸಿತ್ತು. ಹಾಗಾಗಿ ಅಕ್ಕಪಕ್ಕದ ನಿವಾಸಿಗಳು ಕೂಡ ಆತಂಕಕ್ಕೊಳಗಾಗಿದ್ದಾರೆ. ಕೆಲವೊಂದು ಮನೆಗಳಿಗೆ ಹಾನಿಯಾಗಿದೆ. ಕಿಟಕಿ ಗಾಜುಗಳು ಹಾಗೆ ಕೆಲವು ಮನೆಯಲ್ಲಿದ್ದಂತಹ ಕೆಲವೊಂದು ವಸ್ತುಗಳು ಈಗ ಪೀಸ್ ಆಗಿರುವಂತದ್ದು. ಇನ್ನು ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈಗ ಸ್ಥಳದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು, FSL ತಂಡದವರು, ಬಾಂಬ್ ಸ್ಕ್ವಾಡ್ ಎಲ್ಲರೂ ಕೂಡ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಈ ಘಟನೆಗೆ ನಿಖರ ಕಾರಣ ಏನು ಅಂತ ಪರಿಶೀಲನೆ ಮಾಡ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ಶಾಸಕ ಜಮೀರ್ ಅಹಮದ್ ಭೇಟಿ ಕೊಟ್ಟಿದ್ದಾರೆ. ಮೃತರ ಕುಟುಂಬಕ್ಕೆ 2 ಲಕ್ಷ ಪರಿಹಾರದ ಭರವಸೆಯನ್ನ ಕೊಟ್ಟಿದ್ದಾರೆ. ಗಾಯಾಳುಗಳಿಗೆ ಚಿಕಿತ್ಸಾ ವೆಚ್ಚವನ್ನ ಭರಿಸುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದಿಂದ ಪರಿಹಾರ ಕೊಡಿಸುವ ಅಭಯವನ್ನ ಕೊಟ್ಟಿದ್ದಾರೆ. ಘಟನೆಗೆ ಏನ್ ಕಾರಣ ಅಂತ ತನಿಖೆ ನಡೀತಾ ಇದೆ. ಘಟನಾ ಸ್ಥಳದಲ್ಲಿ ಶಾಸಕ ಜಮೀರ್ ಅಹಮದ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು ಒಂದ್ ರೀತಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನ ಶಾಸಕ ಜಮೀರ್ ಅಹಮದ್ ಅವರು ಮಾಡಿದ್ದಾರೆ. ಏನ್ ಗಾಯಗೊಂಡಿದ್ದಾರೆ ಅವರ ಚಿಕಿತ್ಸಾ ವೆಚ್ಚವನ್ನು ಸಂಪೂರ್ಣವಾಗಿ ಭರಿಸ್ತೀನಿ ಅನ್ನುವಂತಹ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ಮೃತರ ಕುಟುಂಬಕ್ಕೆ 2 ಲಕ್ಷ ಪರಿಹಾರವನ್ನ ಕೊಡ್ತೀನಿ ವೈಯಕ್ತಿಕವಾಗಿ, ಇನ್ನು ಸರ್ಕಾರದಿಂದ ಕೂಡ ಪರಿಹಾರವನ್ನ ಕೊಡಿಸ್ತೀನಿ ಅಂತ ಶಾಸಕ ಜಮೀರ್ ಅಹಮದ್ ಅವರು ಹೇಳಿರುವಂತದ್ದು. ಸದ್ಯ ಸ್ಥಳದಲ್ಲೇ ಇದ್ದಾರೆ ಶಾಸಕ ಜಮೀರ್ ಅಹಮದ್ ಅವರು. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡ್ತಿದ್ದಾರೆ. ಹೇಗಾಯ್ತು ಈ ಇನ್ಸಿಡೆಂಟ್ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಗಂಗಾಧರ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಸದ್ಯ ಬಾಂಬ್ ಸ್ಕ್ವಾಡ್ ಇದೆ, ಶ್ವಾನದಳದವರು ಇದ್ದಾರೆ, ಹಾಗೆ FSL ತಂಡದವರು ಇದ್ದಾರೆ. ಎಲ್ಲರೂ ಕೂಡ ಸ್ಥಳದಲ್ಲಿ ಘಟನೆಗೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಇನ್ನು ಶಾಸಕರು ಕೂಡ ಸ್ಥಳದಲ್ಲೇ ಇರುವಂತದ್ದು. ಸೊ ಯಾವ ರೀತಿಯಾಗಿ ನಡೀತಾ ಇದೆ ತನಿಖೆಯಲ್ಲಿ? ಎಷ್ಟು ಸೌಮ್ಯಮಳಲಿ ಈಗ ಪ್ರಮುಖವಾಗಿ ಈ ಘಟನೆಗೆ ನಿಖರ ಕಾರಣ ಇನ್ನೂ ಕೂಡ ಗೊತ್ತಿಲ್ಲ. ಅದು ಪಟಾಕಿಯಿಂದ ಆಗಿದೆ ಅಥವಾ ಏರ್ ಪಿಸಾಯಿನಿಂದ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಜೊತೆಗೆ ಈಗ FSL ಟೀಮ್ ಬಂದಿದೆ, ಮತ್ತೆ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಅವರ ಒಂದು ಇದರಿಂದ ಒಂದು ತನಿಖೆಯನ್ನ ಮಾಡ್ತಾ ಇದೆ. ಜೊತೆಗೆ ಇಂಟೆಲಿಜೆನ್ಸ್ ಅಧಿಕಾರಿಗಳು, ಜೊತೆಗೆ ಈಗ ಬಾಂಬ್ ಸ್ಕ್ವಾಡ್ ಕೂಡ ಬಂದು ಪರಿಶೀಲನೆ ಮಾಡ್ತಾರೆ. ಯಾಕಂದ್ರೆ ಏಕಾಏಕಿ ಬಾಂಬ್ ರೀತಿಯಲ್ಲಿ ಒಂದು ಇದು ಎದ್ದಕ್ಕಿದ್ದಂಗೆ ಸ್ಫೋಟ ಆಗಿರುವಂತದ್ದು. ಪಟಾಕಿಗಳಾಗಿದ್ರೆ ಒಂದು ಶಬ್ದ ಆಗ್ತಾ ಇತ್ತು, ಪದೇ ಅದು ಶಬ್ದ ಆಗ್ತಾ ಇತ್ತು. ಬಟ್ ಆದ್ರೆ ಒಂದೇ ರೀತಿಯಲ್ಲಿ ಸ್ಫೋಟ ಆಗಿದೆ ಅಂತ ಜೊತೆ ನಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತೀನಿ. ಪಕ್ಕದ ಮನೆಗಳಿಗೆಲ್ಲ ಕೂಡ ಹಾನಿ ಆಗಿರುವಂತದ್ದು. ಜೊತೆಗೆ ಅದರ ಕ್ರ್ಯಾಕರ್ಸ್ ಎಲ್ಲ ಬಿಟ್ಟಿದೆ. ಪಕ್ಕದ ಮನೆಯ ಬಿಲ್ಡಿಂಗ್ ನ ಒಳಗಡೆ ಕೂಡ ಅದು ಎಲ್ಲ ಕ್ರ್ಯಾಕರ್ಸ್ ಆಗಿದೆ. ಜೊತೆಗೆ ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತೀನಿ. ಪಕ್ಕದ ಅಂಗಡಿ ಎಲ್ಲ ಕೂಡ ಇಲ್ಲಿ ಪಕ್ಕದಲ್ಲಿರುವಂತಹ ಒಂದು ಟೆಂಪೋ ಏನಿದೆ, ಟೆಂಪೋ ಕೂಡ ಅದರ ಜಖಮ್ ಆಗಿದೆ. ಜೊತೆಗೆ ಇಲ್ಲಿ ಅಂಗಡಿ ಮುಂಭಾಗದಲ್ಲಿದ್ದಂತಹ ಒಂದು ಪೀಠೋಪಕರಣಗಳೆಲ್ಲ ಕೂಡ ಧ್ವಂಸ ಆಗಿರುವಂತದ್ದು. ಅವಶೇಷಗಳೆಲ್ಲ ನೀವು ನೋಡಬಹುದು, ಎಲ್ಲ ಕೂಡ ಇಲ್ಲಿ ಅಕ್ಕಪಕ್ಕದಲ್ಲಿ ಬಿದ್ದಿರುವಂತದ್ದು. ಜೊತೆಗೆ ಇದೇ ರೀತಿ ಅಂದ್ರೆ ಸದ್ಯ ಈಗ ಪೊಲೀಸರು ಕೂಡ ಅವರಿಗೂ ಕೂಡ ನಿಖರವಾಗಿ ಕಾರಣ ಗೊತ್ತಾಗ್ತಾ ಇಲ್ಲ ಇದು ಯಾವ ರೀತಿ ಆಗಿದೆ ಅಂತ. ಜೊತೆಗೆ ಈಗ ಸ್ಥಳೀಯ ಅಂದ್ರೆ ಈಗ ಜಮೀರ್ ಅಹಮದ್ ಅವರು ಶಾಸಕರು ಕೂಡ ಬಂದಿದ್ದಾರೆ. ಸದ್ಯ ಅವರು ಕೂಡ ಆ ಒಂದು ಅಧಿಕಾರಿಗಳನ್ನ ಮಾಹಿತಿ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಅಕ್ಕಪಕ್ಕದ ಒಂದು ಬಿಲ್ಡಿಂಗ್ ಗಳಿಗೂ ಕೂಡ ಹಾನಿಯಾಗಿದೆ. ಅದರ ಸ್ಫೋಟದ ತೀವ್ರತೆಗೆ ಎಲ್ಲ ಕೂಡ ಬಿಲ್ಡಿಂಗ್ ನ ಹಾನಿ ಕೂಡ ಆಗಿರುವಂತದ್ದು. ಸದ್ಯ ಈಗ ಇಲ್ಲಿ ಘಟನೆಗೆ ನೋಡಬಹುದು ಈ ಅವಶೇಷಗಳನ್ನ ಬಿದ್ದಿದ್ದಾವೆ. ಈ ಅವಶೇಷಗಳು ಬಿದ್ದಿರುವಂತಹ ಒಂದು ಅಂದ್ರೆ ಇದು ಪಟಾಕಿಗೆ ಬಳಸುವಂತಹ ಒಂದು ಇರುವಂತದ್ದು. ಅಂದ್ರೆ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಒಂದು ಪಟಾಕಿ ಬಾಕ್ಸ್ ಆಗಿರುವಂತದ್ದು. ಬಟ್ ಈ ರೀತಿಯ ಒಂದು ಎಲ್ಲ ಕೂಡ ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತದ್ದು. ಸದ್ಯ ಈಗ ಶಾಸಕರು ಬಂದಿದ್ದಾರೆ, ಸ್ಥಳೀಯ ಜಮೀರ್ ಅಹಮದ್ ಶಾಸಕರು ಬಂದು ಈಗ ಅವರಿಗೆ ಅಂದ್ರೆ 2 ಲಕ್ಷ ಹಣವನ್ನ ಅಂದ್ರೆ ನಮ್ಮ ಸ್ವಯಂ ಪ್ರೇರಿತವಾಗಿ ಕೊಡ್ತೀನಿ, ಜೊತೆಗೆ ಸರ್ಕಾರದ ಮಟ್ಟದಲ್ಲಿ ಕೂಡ ಅವರಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಭಯಭೀತರಾಗಿರುವಂತಹ ಸ್ಥಳೀಯರು ಕೂಡ ಭಯಭೀತರಾಗಿದ್ದಾರೆ. ಜೊತೆಗೆ ಸ್ಫೋಟದ ತೀವ್ರತೆಗೆ ಅಂದ್ರೆ ಈ ವ್ಯಕ್ತಿ ಏನು ಒಳಗಡೆ ಇದ್ದಂತಹ ಮನೋಹರ್ ಎಂಬತ್ತ ಏನಿದ್ದಾನೆ ಆತ ಬಂದು ಗೋಡೆಗೆ 10 ಅಡಿಯ ಒಂದು ಗೋಡೆಗೆ ಬಿದ್ದಿರುವಂತಹ ವಿಷಯ ನೀವು ನೋಡಬಹುದು. ಪಕ್ಕದಲ್ಲಿ ಇದೆಲ್ಲ ಕೂಡ ಪಾರ್ಕಿಂಗ್ ಮಾಡಿರುವಂತದ್ದು. ಈ ಪಾರ್ಕಿಂಗ್ ಮಾಡಿರುವಂತಹ ಎಲ್ಲಾ ಒಂದು ಗಾಡಿಗಳೆಲ್ಲ ಕೂಡ ಜಖಮ್ ಆಗಿ ಇಲ್ಲಿ ಬಿದ್ದಿರುವಂತದ್ದು. ಸ್ಫೋಟದ ತೀವ್ರತೆ ಎಲ್ಲ ಕೂಡ ಚಲಾಪಿಲಿಯಾಗಿದೆ. ಜೊತೆಗೆ ಈ ಅಂಗಡಿಯನ್ನು ಸ್ಫೋಟದ ಅಂಗಡಿ ನೋಡ್ತಾ ಇದ್ದೀರಿ. ಈ ಅಂಗಡಿಯ ಒಳಗಡೆ ಅಂದ್ರೆ ಆ ಒಳಗಡೆ ಗ್ಯಾರೇಜ್ ಅನ್ನ ನಡೆಸ್ತಾ ಇದ್ರು. ಅದರೊಳಗಡೆ ಇವರು ಪಟಾಕಿ ಬಾಕ್ಸ್ ಅಲ್ಲಿ ಸಪ್ಲೈ ಮಾಡುವಂತ ಕೆಲಸವನ್ನು ಆದ್ರೆ ಶಾಸಕರು ಹೇಳುವ ಪ್ರಕಾರ ಅವರು ಬಿಬಿಎಂಪಿಯಿಂದ ಅನುಮತಿಯನ್ನ ಪಡೆದುಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಇದು ಬಾಬು ಎಂಬುವರ ಮಾಲೀಕತ್ವದಲ್ಲಿ ಈ ಒಂದು ಗ್ಯಾರೇಜ್ ಅನ್ನ ನಡೆಸಲಾಗ್ತಾ ಇತ್ತು. ಸದ್ಯ ಈಗ ಅವ್ರು ಯಾರು ಏನಂತ ನೋಡಬಹುದು. ಟಾಪ್ ಎಲ್ಲ ಟೆರೆಸ್ ಕೂಡ ಎಲ್ಲ ಕಿತ್ಕೊಂಡು ಹೋಗಿರುವಂತದ್ದು ಎಲ್ಲ ಕೂಡ ಆ ಒಂದು ದೃಶ್ಯಾವಳಿಯಲ್ಲಿ ನೋಡ್ತಾ ಇರುವಂತದ್ದು. ಸದ್ಯ ಈಗ FSL ಟೀಮ್ ಬಂದಿದೆ. ಈಗ ಅವರು ಕೂಡ ಪರಿಶೀಲನೆ ಡೋರ್ ಕ್ಲೋಸ್ ಮಾಡಿಕೊಂಡು ಒಳಗಡೆ ಅವರು ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಈ ಒಂದು ಘಟನೆಗೆ ಏನ್ ಕಾರಣ ಅಂತ. ಜೊತೆಗೆ ಬೆಸ್ಕಾಂ ಅವರು ಅಧಿಕಾರಿಗಳು ಕೂಡ ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ. ಅಥವಾ ಏನಾದ್ರು ಒಂದ್ ವೇಳೆ ಶಾರ್ಟ್ ಸರ್ಕ್ಯೂಟ್ ಏನಾದ್ರು ಒಳಗಡೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಅವರು ಕೂಡ ಒಂದು ಪರಿಶೀಲನೆ ಮಾಡ್ತಾ ಇರುವಂತದ್ದು.
ಸಂಪೂರ್ಣವಾಗಿ ಅಕ್ಕಪಕ್ಕದ ಒಂದು ಅಂಗಡಿಗಳನ್ನ ನೀವು ನೋಡಬಹುದು. ಇಲ್ಲಿ ಒಂದು ಬ್ಲಾಸ್ಟ್ ಆಗಿರೋ ಪರಿಣಾಮವಾಗಿ ಅಕ್ಕಪಕ್ಕದ ಅಂಗಡಿಗಳೆಲ್ಲ ಕೂಡ ಇಲ್ಲಿ ಟೀ ಅಂಗಡಿಯನ್ನು ನಡೆಸಲಾಗ್ತಾ ಇತ್ತು, ಅದು ಕೂಡ ಸಂಪೂರ್ಣವಾಗಿ ಜಖಮ್ ಆಗಿದೆ. ಜೊತೆಗೆ ಈ ಒಂದು ಟೆಂಪೋದಲ್ಲೇ ಪಟಾಕಿಗಳನ್ನ ಸಪ್ಲೈ ಮಾಡಲಾಗ್ತಾ ಇತ್ತು. ಈಗ ಅದು ಕೂಡ ಅಂದ್ರೆ ಒಳಗಡೆ ಇದ್ದಂತಹ ಪಟಾಕಿಗಳನ್ನ ಒಂದು ಇಲ್ಲಿಂದ ಕಳಿಸಬೇಕಂದ್ರೆ ಟೆಂಪೋದಲ್ಲಿ ಹಾಕಿ ಸಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲೇ ಈ ರೀತಿ ಬ್ಲಾಸ್ಟ್ ಆಗಿದೆ. ಜೊತೆಗೆ ಸೌಮ್ಯಮಳಲಿ ಈ ಒಂದು ಸ್ಫೋಟದ ತೀವ್ರತೆ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಗೋಡೆಯನ್ನ ತೋರಿಸುವಂತ ಕೆಲಸವನ್ನ ನಾನು ಮಾಡ್ತೀನಿ. ಆ ಗೋಡೆಯ ತೀವ್ರತೆಗೆ ಸಂಪೂರ್ಣವಾಗಿ ಅಂದ್ರೆ ಬಾಡಿ ಒಳಗಡೆ ಅವರು ಇದ್ದಿದ್ದಂಥದ್ದು, ಒಳಗಡೆ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಸ್ಫೋಟದ ತೀವ್ರತೆಗೆ ಬಂದು ಗೋಡೆಗೆ ಅಪ್ಪಳಿಸಿರುವಂತದ್ದು ಕೂಡ ನೀವು ನೋಡಬಹುದು. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಸ್ಫೋಟದ ತೀವ್ರತೆಗೆ ಬಂದು ಅವರು ಮನೋಹರ್ ಎಂಬಾತ ಅವರ ಗೋಡೆ ಹೊಡೆದಿರೋದು. ದೇಹ ಸಂಪೂರ್ಣವಾಗಿ ಕೈ ಮತ್ತು ಕಾಲುಗಳು ಛಿದ್ರ ಆಗಿತ್ತು. ಜೊತೆಗೆ ಈ ರಕ್ತವನ್ನ ನೋಡಬಹುದು. ಬ್ಲಡ್ ಇಲ್ಲೇ ಬಾಡಿ ಇಲ್ಲೇ ಬಿದ್ದಿತ್ತು. ಸದ್ಯ ಈ ಬ್ಲಡ್ ಎಲ್ಲ ಕೂಡ ಸಂಪೂರ್ಣವಾಗಿ ದೇಹದ ಮಾಂಸಗಳೆಲ್ಲ ಕೂಡ ಅಲ್ಲಲ್ಲಿ ಬಿದ್ದಿವೆ. ಸದ್ಯ ಈಗ ಸ್ಥಳೀಯ ಶಾಸಕರು ಕೂಡ ಸ್ಥಳೀಯವಾಗಿ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಜೊತೆಗೆ ಈಗ ಇಬ್ರು ಸಾವನ್ನಪ್ಪಿದ್ದಾರೆ, ಇನ್ನೊಬ್ರು ಕ್ರಿಟಿಕಲ್ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಜೊತೆಗೆ 4 ಒಂದು ಸ್ವಲ್ಪ ಗಾಯಗೊಂಡಿದ್ದಾರೆ. ಅದರಲ್ಲಿ ಇಬ್ರು ಮೈನರ್ ಮತ್ತೆ ಇನ್ನಿಬ್ರು ಸೀರಿಯಸ್ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿ ಕೊಡ್ತಾ ಇರುವಂತದ್ದು. ಜೊತೆಗೆ ಇಲ್ಲಿ ಬಿಬಿಎಂಪಿ ಅನುಮತಿ ಪಡ್ಕೊಂಡು ಈ ರೀತಿ ಪಟಾಕಿಯನ್ನ ಮಾಡ್ತಾ ಇದ್ರು. ಅದೇ ಜೊತೆಗೆ ರೆಸಿಡೆನ್ಸಿಯಲ್ ಏರಿಯಾ ಆಗಿರೋದ್ರಿಂದ ಇಲ್ಲಿ ಯಾವ ರೀತಿ ಸಪ್ಲೈ ಮಾಡ್ತಾ ಇದ್ರು, ಜೊತೆಗೆ ಇಲ್ಲಿ ಯಾರು ಎಷ್ಟು ವರ್ಷಗಳಿಂದ ಆ ರೀತಿ ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಇಂಟೆಲಿಜೆನ್ಸ್ ಆಗಿರ್ಬೋದು, ಬಾಂಬ್ ಸ್ಕ್ವಾಡ್ ಆಗಿರ್ಬೋದು, ಜೊತೆಗೆ FSL ಟೀಮ್ ಎಲ್ಲರೂ ಕೂಡ ಇಲ್ಲಿ ಒಳಗಡೆ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಸೌಮ್ಯಮಳಲಿ, ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಏನ್ ಸ್ಫೋಟ ಸಂಭವಿಸಿತು, ಆ ಗೋಡಾನ್ ಒಳಗೆ FSL ಟೀಮ್ ಇದೆ, ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ, ಹೇಗ್ ಸಂಭವಿಸಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ನೋಡೋಣ ಈ ಘಟನೆಗೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಏನ್ ಮಾಹಿತಿಯನ್ನ ಕೊಡ್ತಾರೆ ಅವರು ಅಂತ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ಲಾರಿ ಸರ್ವಿಸ್ ಗೋದಾಮಿನಲ್ಲಿ ಇವತ್ತು ಸ್ಫೋಟ ಸಂಭವಿಸಿದೆ. ಆದರೆ ಈ ಒಂದು ಸ್ಫೋಟ ಯಾವ ರೀತಿಯಾಗಿ ಸಂಭವಿಸಿದೆ, ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಈಗ ತನಿಖೆ ನಡೀತಾ ಇದೆ. ರಾಯನ್ ಸರ್ಕಲ್ಗೆ ಇದೀಗ ಬಾಂಬ್ ಸ್ಕ್ವಾಡ್ ಭೇಟಿ ಕೊಟ್ಟಿದೆ, FSL ತಂಡ ಕೂಡ ಭೇಟಿ ಕೊಟ್ಟಿದೆ, ಇಂಟೆಲಿಜೆನ್ಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕಾಗಮಿಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇನ್ನು ಶಾಸಕ ಜಮೀರ್ ಅಹಮದ್ ಅವರು ಕೂಡ ಘಟನಾ ಸ್ಥಳಕ್ಕೆ ಬಂದು ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಮೃತರ ಕುಟುಂಬಕ್ಕೆ 2 ಲಕ್ಷ ಪರಿಹಾರ ನೀಡೋದಾಗಿ ಅವರು ಹೇಳಿದ್ದಾರೆ. ಅದರ ಜೊತೆಗೆ ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಕೂಡ ಭರಿಸ್ತೀನಿ, ಸರ್ಕಾರದಿಂದಲೂ ಕೂಡ ಪರಿಹಾರವನ್ನ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಪಕ್ಕದಲ್ಲಿದ್ದಂತಹ ಟೀ ಅಂಗಡಿ ಕೂಡ ಛಿದ್ರವಾಗಿರುವಂತದ್ದು. 3 ಜನರ ಮೃತದೇಹಗಳು ಛಿದ್ರವಾಗಿ ಬಿದ್ದಿತ್ತು, 4 ಗಾಯಗಳಾಗಿತ್ತು. ಅದರಲ್ಲಿ 2 ಸ್ಥಿತಿ ಗಂಭೀರವಾಗಿದೆ, ಒಬ್ಬರ ಕಾಲು ಸಂಪೂರ್ಣವಾಗಿ ಸುಟ್ಟ ಗಾಯಗಳಿಂದ ಆಗಿರುವಂತದ್ದು. ಈಗ ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಘಟನೆಗೆ ಏನ್ ಕಾರಣ ಅನ್ನೋದ್ರ ಬಗ್ಗೆ FSL ಟೀಮ್ನಿಂದ ತನಿಖೆ ನಡೀತಾ ಇದೆ. ಅಂದ್ರೆ ಮೇಡಮ್, ನೀವು ಬೆಳಗ್ಗೆ ಹೋಗ್ಬೇಕಾದ್ರೆ ಸಿಲಿಂಡರ್ ಅದೆಲ್ಲ ಆಫ್ ಮಾಡಿದ್ರಿ, ಇದು ಏನಿತ್ತು ಮೇಡಮ್ ಮನೇಲಿ? ಆಕ್ಚುಲಿ ಕೆಳಗಡೆ ನೀವು ಎಷ್ಟು ವರ್ಷದಿಂದ ಇದ್ರಿ, ಅಲ್ಲಿ ಏನಿತ್ತು, ಯಾರ್ದು ಆಕ್ಚುಲಿ? 3 years ಇಂದ ಇರೋದು ಸರ್. ಆತರ ಕೆಳಗಡೆನೆ ಆಗಿರೋದು, ನಮ್ಮ ಮನೆಯಲ್ಲಿ ಏನೂ ಆಗಿಲ್ಲ. ಕೆಳಗಡೆಯಿಂದ ನಮ್ಗೆ ತೊಂದರೆ ಆಗಿರೋದು ಮೇಲೆ. ಯಾರಿದ್ರು ಮೇಡಮ್ ಕೆಳಗಡೆ? ಯಾರಿದ್ರು ಆ ಮನೆಯಲ್ಲಿ? ಮತ್ತೆ ಎಷ್ಟು ವರ್ಷದಿಂದ ಪಟಾಕಿ ಏನಾದ್ರು ಇಟ್ಟಿದ್ರ ಅಂತ? ಅಂಗಡಿ ಪಟಾಕಿ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸರ್. ಟೀ ಅಂಗಡಿ ಇತ್ತು ಕೆಳಗಡೆ, ಈ ಕಡೆ ಗಾಡಿಗಳ ಪಂಚರ್ ಅಂಗಡಿ ಒಂದಿತ್ತು ಅಷ್ಟೇ, ಬೇರೆ ಏನಿರ್ಲಿಲ್ಲ. ಸೊ ಮಕ್ಕಳು ಮನೇಲಿ ಇದ್ರ, ಹೊರಗಡೆ ಆಟ ಆಡಕ್ ಹೋಗಿದ್ರ? ಅದಾದ್ಮೇಲೆ ಒಳಗಡೆ ಬಂದ್ರೆ ಹೆಂಗೆ? ಮನೆ ಒಳಗಡೆ ಗೇಟ್ ಎಲ್ಲ ಫೆಸಿಲಿಟಿ ಇದೆ. ಮಗು ಹೊರಗಡೆ ಇತ್ತು, ಸೌಂಡ್ ಆಗಿದೆ, ಒಳಗಡೆ ಹೋಗಿದ್ದೆ, ಕಿಟಕಿ ಎಲ್ಲ ಗಾಜೆಲ್ಲ ಪೀಸ್ ಆಗಿದೆ. ಅದ್ರ ಜೊತೆಗೆ ಅಜ್ಜಿ ಕೂಡ ಇದಾರೆ, ಅಜ್ಜಿ ಕೂಡ ಮಾತಾಡ್ತಾ ಇದಾರೆ. ಅಜ್ಜಿ, ಎಷ್ಟು ಗಂಟೆಗೆ ನೀವು ಮನೆ ಒಳಗಡೆ ಇದ್ರಿ? ನಿಮ್ಮನ್ನ ಎಷ್ಟು ಜನ ಕರ್ಕೊಂಡ್ ಬಂದು ಹೊರಗಡೆಗೆ? ಸೈಡ್ ನೋಡಿ, ಯಾರು ಬೇಸ್ ನೋಡಿ ಅಣ್ಣ, ಒಂದ್ ಸ್ವಲ್ಪ ತಿರುಗಿ ಫೋನ್ ಮಾಡಿ. ಇವಾಗ ಆಗಲ್ಲ, ಆಂಬುಲೆನ್ಸ್ ಒಂದ್ ಸ್ವಲ್ಪ ಆಂಬುಲೆನ್ಸ್ಗೆ ಫೋನ್ ಮಾಡಿ. ಒಟ್ಟಾರೆ ಇಲ್ಲಿ ಇದು ಅಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ಇದ್ದಂಥವ್ರಿಗೂ ಕೂಡ ಒಂದ್ ರೀತಿಯಾದಂತಹ ಆತಂಕ ಆಗಿದೆ. ಯಾಕಂದ್ರೆ ಸ್ಫೋಟದ ತೀವ್ರತೆಗೆ ಭೂಮಿ ಕಂಪಿಸಿದಂತಹ ಅನುಭವ ಆಗಿರುವಂತದ್ದು. ಏನಾಯ್ತು ಅಂತ ಮನೆ ಒಳಗಿದ್ದಂಥವ್ರು ಓಡ್ ಬಂದಿದ್ದಾರೆ. ಇನ್ನು ಘಟನೆ ನಡೆದಂತಹ ಗೋಡನ್ ಏನಿದೆ, ಆ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಕುಟುಂಬ ಒಂದು ವಾಸವಾಗಿತ್ತು. ವೃದ್ಧೆ ಹಾಗೆ 2 ಪುಟ್ಟ ಮಕ್ಕಳು ಘಟನೆ ಆದಂತಹ ಟೈಮಲ್ಲಿ ಮನೆಯೊಳಗಿದ್ರು. ಆ ಮನೆಗೂ ಕೂಡ ಹಾನಿಯಾಗಿದೆ. ಕಿಟಕಿ ಗಾಜುಗಳೆಲ್ಲ ಪುಡಿ ಆಗಿರುವಂತದ್ದು, ಮನೆಯೊಳಗಿದಂತಹ ವಸ್ತುಗಳು ಕೂಡ ಚಲಾಪಿಲಿಯಾಗಿ ಬಿದ್ದಿದೆ. ಸೊ ಆ ಟೈಮಲ್ಲಿ ಆ ವೃದ್ಧೆಗೂ ಕೂಡ ಗಾಬರಿ ಆಗಿದೆ. ಕಾಪಾಡಿ ಅಂತ ಅಲ್ಲಿ ಸ್ಥಳೀಯರಿಗೆ ಸಹಾಯಕ್ಕಾಗಿ ಮೊರೆ ಇಟ್ಟಿದ್ದಾರೆ. ಆಗ ಅಲ್ಲಿದ್ದಂತಹ ಸ್ಥಳೀಯರು ಅವರನ್ನ ಕೆಳಗಡೆಗೆ ಕರ್ಕೊಂಡು ಬಂದಿದ್ದಾರೆ.
ಕಣ್ಣೀರ್ ಹಾಕ್ತಾ ಕುಳಿತಿದ್ರು. ನಿಜಕ್ಕೂ ಇದು ಏನಾಯ್ತು ಅಂತ ನಮಗೆ ಭಯ ಆಯ್ತು. ಅದೃಷ್ಟವಶಾತ್ ನಾವೆಲ್ಲರೂ ಕೂಡ ಸೇಫ್ ಆಗಿದ್ದೀವಿ ಅಂತ. ಬಟ್ ಇಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಆಗಿರೋದ್ರಿಂದ ಈ ಜಾಗದಲ್ಲಿ ಇವರಿಗೆ ಪರ್ಮಿಷನ್ ಅನ್ನ ಯಾರು ಕೊಟ್ಟಿದ್ರು, ಅನಧಿಕೃತವಾಗಿ ಏನಾದರೂ ಇವರು ಇಲ್ಲಿ ಪಟಾಕಿ ಬಾಕ್ಸ್ಗಳನ್ನ ಈ ರೀತಿ ಸಂಗ್ರಹ ಮಾಡಿಟ್ಟಿದ್ರ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಶ್ವಾನದಳ ಕೂಡ ಅಲ್ಲಿದೆ, FSL ತಂಡದಿಂದ ಕೂಡ ಅಲ್ಲಿ ತನಿಖೆ ಆಗ್ತಾ ಇದೆ. ಈಗ ಆ ಲಾರಿ ಸರ್ವಿಸ್ ಅಂತ ಏನು ಗೋಡೌನ್ ಇದೆ, ಆ ಗೋಡೌನ್ನ ಶಟರ್ನ ಕ್ಲೋಸ್ ಮಾಡಿಕೊಂಡು ಒಳಗಡೆ FSL ಟೀಮ್ ಅಲ್ಲಿ ತನಿಖೆಯನ್ನ ಮಾಡ್ತಾ ಇದೆ. ಯಾಕಂದ್ರೆ ಸುಮಾರು 70 ಪಟಾಕಿ ಬಾಕ್ಸ್ಗಳನ್ನ ಇಲ್ಲಿ ಸಂಗ್ರಹ ಮಾಡಿಡ್ಲಾಗಿತ್ತು. ಇನ್ನು ಈ ಪಟಾಕಿಯನ್ನ ಸಾಗಿಸ್ತಾ ಇದ್ದಂತಹ ಡ್ರೈವರ್ ಏನಿದ್ದಾರೆ ಮನೋಹರ್ ಅಂತ, ಆತ ಕೂಡ ಘಟನೆಯಲ್ಲಿ ಮೃತಪಟ್ಟಿದ್ದಾನೆ. ಪಕ್ಕದಲ್ಲಿ ಪಂಚರ್ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ ಕೂಡ ಮೃತಪಟ್ಟಿರುವಂಥದ್ದು. ಇನ್ನು ಪಕ್ಕದಲ್ಲೇ ಒಂದು ಟೀ ಶಾಪ್ ಇತ್ತು, ಆ ಟೀ ಶಾಪ್ನಲ್ಲಿ ಟೀ ಕುಡಿತಾ ಇದ್ದಂತಹ ವ್ಯಕ್ತಿ ಕೂಡ ಈ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಇನ್ನು ದಕ್ಷಿಣ ವಲಯದ ಡಿಸಿಪಿ ಹರೀಶ್ ಪಾಂಡೆ ಅವರು ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಾರೆ. ಘಟನೆ ಬಗ್ಗೆ ಅವರು ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನ್ ಮಾತಾಡಿದ್ರು ಬನ್ನಿ ನೋಡೋಣ. ಸ್ಫೋಟಗೊಂಡಂತಹ ಬಳಿಕ ತಕ್ಷಣವೇ ದಕ್ಷಿಣ ವಿಭಾಗದ ಡಿಸಿಪಿ ಹರೀಶ್ ಪಾಂಡೆ ಅವರು ಕೂಡ ಅಷ್ಟೇ ಘಟನಾ ಸ್ಥಳಕ್ಕೆ ಬಂದು ಅವರು ಕೂಡ ಒಂದಷ್ಟು ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿದರೆ ಪ್ರಮುಖವಾಗಿ ಯಾವ ಕಾರಣಕ್ಕೋಸ್ಕರ ಈ ಒಂದು ಬ್ಲಾಸ್ಟ್ ಆಯಿತು ಅನ್ನೋದ್ರ ಬಗ್ಗೆ ಮಾತನಾಡಲು ಖುದ್ದು ಡಿಸಿಪಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಎಷ್ಟೊತ್ತಿಗೆ ಇನ್ಸಿಡೆಂಟ್ ಆಗಿರುವಂತದ್ದು, ಯಾವ ಕಾರಣಕ್ಕೋಸ್ಕರ ಬ್ಲಾಸ್ಟ್ ಆಗಿದೆ? ಅರೌಂಡ್ 11:15 to 11:30 ಒಳಗಡೆ ಇದು ಇನ್ಸಿಡೆಂಟ್ ಆಗಿದೆ. ಮೋಸ್ಟ್ಲಿ ಇಟ್ ಈಸ್ ದ ಇಂಪ್ಯಾಕ್ಟ್ ಇದೆಲ್ಲ ನೋಡಿದ್ರೆ ಇಟ್ಸ್ ಅ ಕ್ರ್ಯಾಕರ್ ಎಕ್ಸ್ಪ್ಲೋಷನ್ ಡೆಫಿನೆಟ್ಲಿ. ಬಟ್ ಸ್ಟಾರ್ಟ್ ಕ್ರ್ಯಾಕರ್ ಇಂದ ಆಗಿದೆ ಇಲ್ವೋ ದಟ್ ಅವರ್ FSL ಪೀಪಲ್ ಹ್ಯಾವ್ ಟು ಟೆಲ್. ಫೈರ್ ಇನ್ಸಿಡೆಂಟ್ಸ್ ತದನಂತರ ಸ್ವಲ್ಪ ಆಗಿದೆ ಅಂತ ವಿಟ್ನೆಸ್ ಹೇಳ್ತಿದ್ದಾರೆ. ಬಟ್ ಮೇಜರ್ ಫೈರ್ ಇರಲಿಲ್ಲ, ಇಲ್ಲಾಂದ್ರೆ ಆಲ್ಮೋಸ್ಟ್ 70 ಅದರ್ ಬಾಕ್ಸಸ್ ವರ್ ದೇರ್, ಅವು ಏನು ಆಗಿಲ್ಲ ಡ್ಯಾಮೇಜ್. ಸೊ ಮೋಸ್ಟ್ಲಿ ಅದು ಬ್ಲಾಸ್ಟ್ ಆದ ನಂತರ ಏನು ಬ್ಯಾಲೆನ್ಸ್ ರೆಮಿನೆಂಟ್ಸ್ ಇರ್ತಾವೆ ಅದರ ಫೈರ್ ಮಾತ್ರ ಇತ್ತು. ಬಟ್ ಅದಕ್ಕೆ ಮುಂಚೆ ಏನ್ ಕಾರಣಕ್ಕೆ ಅದು ಬ್ಲಾಸ್ಟ್ ಆಯಿತು ದಟ್ ಈಸ್ ನಾಟ್ ಡ್ಯೂ ಟು ಫೈರ್ ಅಂತ ಮೋರ್ ಆರ್ ಲೆಸ್ ಇಟ್ ಇಸ್ ಕ್ಲಿಯರ್. ಪ್ರಾಬಬ್ಲಿ ಹ್ಯಾಂಡ್ಲಿಂಗ್ ಮಾಡುವಾಗ ಮಿಸ್ ಹ್ಯಾಂಡ್ಲಿಂಗ್ ಅಲ್ಲಿ ಕೂಡ ಫ್ರಿಕ್ಷನ್ ಇದರಿಂದ ಕೂಡ ಆಗೋ ಸಾಧ್ಯತೆಗಳಿದೆ. ಬಟ್ 100% ಖಚಿತವಾಗಿ ನಮ್ಮ ಕೆಮಿಕಲ್ ಅನಲಿಸ್ಟ್ ಫೋರೆನ್ಸಿಕ್ ಅವರು ಬಂದ ಮೇಲೆ ಗೊತ್ತಾಗೋದು. ಸರ್, ಈಗ ಪ್ರಮುಖವಾಗಿ ಗೋಡೌನ್ ನಲ್ಲಿ ಇದ್ದಂತವ್ರು ಏನಾದ್ರು ಡೆತ್ ಆಗಿರೋಂಥದ್ದು, ಪಕ್ಕದಲ್ಲಿ ಪಂಕ್ಚರ್ ಶಾಪ್ ಇತ್ತು, ಒಬ್ಬರು ಡೆತ್ ಆಗಿದ್ದಾರೆ. ಗೋಡೌನ್ ಪಕ್ಕದ ಪಂಕ್ಚರ್ ಶಾಪ್ ಅವರು ಗೋಡೌನ್ ಎದುರುಗಡೆನೆ ಕೆಲಸ ಮಾಡ್ತಿದ್ರು, ಅವರೊಬ್ಬರದು ಡೆತ್ ಆಗಿದೆ. ಇಬ್ಬರದು ಟೋಟಲ್ ಕನ್ಫರ್ಮ್ ಡೆತ್ ಇದೆ. 3 ಜನರಿಗೆ ಇಂಜುರೀಸ್ ಇದೆ. ದಟ್ ಈಸ್ ವಾಟ್ ವಿ ನೋ. ಎಷ್ಟು ಪಟಾಕಿ ಬಾಕ್ಸ್ಗಳ ಒಂದು ಗೋಡನ್ ಒಳಗಡೆ ಇತ್ತು ಸರ್? ಆ ಮಾಲೀಕ ಯಾರು ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಕೌಂಟ್ ಅರೌಂಡ್ 62 ಬಾಕ್ಸಸ್. ಬ್ಯಾಲೆನ್ಸ್ ಎಷ್ಟು ಕನ್ಸೈನ್ಮೆಂಟ್ ಅಲ್ಲಿ ಇದೆ ಅದನ್ನ ಡೀಟೇಲ್ಸ್ ತಗೊಳ್ತಾ ಇದೀವಿ, ಸೊ ದಟ್ ಅದು ಎಷ್ಟು ಬ್ಲಾಸ್ಟ್ ಆಗಿದೆ ನಮಗೆ ಗೊತ್ತಾಗುತ್ತೆ. ಅಂದ್ರೆ ಇಂತಹ ಪ್ಲೇಸ್ ನಲ್ಲಿ ಪಟಾಕಿ ಶೇಖರಣೆ ಮಾಡೋದಕ್ಕೆ ಒಂದು ಅನುಮತಿ ಇತ್ತಾ, ಏನಾಗಿದೆ ಸರ್? ಈ ಇಂಥ ಪ್ಲೇಸ್ ನಲ್ಲಿ ಅನುಮತಿ ಇರೋ ಸಾಧ್ಯತೆ ಇಲ್ಲ. ಅಂಡ್ ಪ್ಲಸ್ ಇದು ಯಾವ ಫೆಸಿಲಿಟೀಸ್ ಕೂಡ ಒಂದು ಅನುಮತಿ ಪಡೆಯೋದಕ್ಕೋಸ್ಕರ ಬೇಕಾಗಿರುವಂತಹ ಫೆಸಿಲಿಟೀಸ್ ಯಾವುದೂ ಇಲ್ಲ. ಅಂಡ್ ನಮ್ಮ ಪಕ್ಕದ ಮಾಹಿತಿ ಪ್ರಕಾರ ಕೂಡ ಈ ಪಟಾಕಿ ಶೇಖರಣೆ ಇಲ್ಲಿ ಸಾಮಾನ್ಯವಾಗಿ ಮಾಡ್ತಿರ್ಲಿಲ್ಲ. ಇದು ಒಂದು ಟ್ರಾನ್ಸಿಟ್ ಆಗುವಾಗ ತಂದು ಇಲ್ಲಿ ಇಟ್ಟಿದ್ದು. ಸೊ ಆಬ್ವಿಯಸ್ಲಿ ಇಟ್ ಇಸ್ ನಾಟ್ ಅ ಪರ್ಮಿಟೆಡ್ ಗೋಡೌನ್. ಯಾರಿಗಾದ್ರೂ ಗಾಯ ಆಗಿದೆ ಸರ್? ಅಕ್ಕಪಕ್ಕದ ಮನೆಯವರೆಗೂ ಯಾರಿಗಾದ್ರೂ ಗಾಯ ಆಗಿದೆ. ಒಂದು ಪಕ್ಕದಲ್ಲಿ ಒಬ್ರು ಮನೋಹರ್ ಅಂತ ಈ ವಾಸ್ ಜಸ್ಟ್ ವಾಕಿಂಗ್, ಅವ್ರಿಗೂ ಗಾಯ ಆಗಿದೆ. ಈಸ್ ಅಡ್ಮಿಟ್ ಇನ್ ಹಾಸ್ಪಿಟಲ್, ಈಸ್ ರಿಕವರಿಂಗ್. ಮೃತರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದೆಯಾ? 2 ಜನರ ಬಗ್ಗೆ ಮಾಹಿತಿ ಇದೆ. ಒನ್ ಡಿಸೀಸ್ಡ್ ಇಸ್ ಅಸ್ಲಂ ಪಾಷಾ ಹೂ ವಾಸ್ ರಿಪೇರಿಂಗ್ ದಿ ಪಂಕ್ಚರ್. ಇನ್ನೊಬ್ರು ಅಲ್ಲಿ ಮನೋಹರ್ ಅಂತ ಅವ್ರು ಕೆಲಸ ಮಾಡ್ತಿದ್ರು ಅಲ್ಲಿ ಒಳಗಡೆ. ಸರ್, ಫೈನಲಿ ಈ ಒಂದು ಗೋಡನ್ ನ ಮಾಲೀಕ ಯಾರು, ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ? ವಿ ಆರ್ ಪರ್ಸ್ಯೂಯಿಂಗ್ ದಟ್ ಲೀಡ್. ಏನಿದೆ ಎಂಟೈರ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದೀವಿ. ಫರ್ದರ್ ಇನ್ವೆಸ್ಟಿಗೇಷನ್ ಅದ್ರ ಪ್ರಕಾರ ಮಾಡ್ತೀವಿ. ಓಕೆ, ಇದಿಷ್ಟು ದಕ್ಷಿಣ ವಿಭಾಗದ ಡಿಸಿಪಿ ಆಗಿರುವಂತಹ ಹರೀಶ್ ಪಾಂಡೆ ಅವರು ಹೇಳ್ತಿರುವಂತದ್ದು. ಈ ಒಂದು ಘಟನೆ ಅರೌಂಡ್ ಆಗಿ ಒಂದು 11:30 ಟೈಮ್ ನಲ್ಲಿ ಆಗಿರುತ್ತದೆ. ಜೊತೆಗೆ ಒಂದು ಗೋಡನ್ ಒಳಭಾಗದಲ್ಲಿ ಸುಮಾರು 60 ರಿಂದ 70 ಪಟಾಕಿ ಡಬ್ಬಗಳನ್ನು ಕೂಡ ಶೇಖರಣೆ ಮಾಡಿ ಇಟ್ಟಿದ್ರು. ಬಹುತೇಕ ಅದರಿಂದಾಗಿ ಈ ಒಂದು ಬ್ಲಾಸ್ಟ್ ಆಗಿದೆ ಹೊರತು ಅಥವಾ ಬೇರೆ ಇನ್ನೇನಾದ್ರೂ ಈ ಒಂದು ಸ್ಫೋಟಗಳಿದ್ವಾ ಅನ್ನೋದ್ರ ಬಗ್ಗೆ FSL ನ ತಂಡ ಬಂದ್ರೆ ಗೊತ್ತಾಗುತ್ತೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಒಟ್ಟಾರೆ ಅದೇ ನಿಟ್ಟಿನಲ್ಲಿ ಇದೀಗ ತನಿಖೆ ಕೂಡ ನಡೀತಾ ಇದೆ. ಘಟನೆಗೆ ಏನ್ ಕಾರಣ ಅನ್ನೋದ್ರ ಬಗ್ಗೆ FSL ಟೀಮ್ ನಿಂದ ತನಿಖೆ ಶುರುವಾಗಿದೆ. ಯಾವ ಸ್ಫೋಟಕ ಸ್ಫೋಟಿಸಿ ಈ ಒಂದು ದುರಂತ ನಡೆದಿದೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಯಾರು ಊಹಿಸದಂತಹ ಒಂದು ಘಟನೆ ಇವತ್ತು ನಡೆದಿರುವಂತದ್ದು. ಕೇವಲ 2 ದಿನದ ಅಂತರದಲ್ಲಿ ಮತ್ತೊಂದು ಬೆಂಕಿ ದುರಂತ ಬೆಂಗಳೂರಿನಲ್ಲಿ ಸಂಭವಿಸಿದೆ. ಸುಮಾರು 7-8 ಬೈಕ್ಗಳು ಛಿದ್ರವಾಗಿ ಬಿದ್ದಿರುವಂತದ್ದು. ಮೃತದೇಹಗಳು ಕೂಡ ರಕ್ತಸಿಕ್ತವಾಗಿ ಸುಮಾರು 100 ಅಡಿ ಛಿದ್ರವಾಗಿ ಬಿದ್ದಿದೆ. ಅಷ್ಟು ತೀವ್ರತರವಾಗಿ ಈ ಒಂದು ಸ್ಫೋಟ ಸಂಭವಿಸಿದೆ. ಪಕ್ಕದ ಟೀ ಶಾಪ್ ಕೂಡ ಛಿದ್ರಗೊಂಡಿದೆ. ಸೊ ಹಾಗಾಗಿ ಅಕ್ಕಪಕ್ಕದ ನಿವಾಸಿಗಳಲ್ಲೂ ಕೂಡ ಆತಂಕ ಮನೆ ಮಾಡಿದ್ದು. ಈ ಘಟನೆಗೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಇದೀಗ ಸ್ಥಳದಲ್ಲಿ ತನಿಖೆ ಆಗ್ತಾ ಇದೆ. ಜನ ಇಂಜರಿ ಆಗಿದ್ದಾರೆ, ಅದ್ರಲ್ಲಿ 2 ಸ್ಪಾಟ್ ಅಲ್ಲಿ ಸತ್ತಿದ್ದಾರೆ.
ಮನೋಹರ್ ಅಂತಾನು ಅಸ್ಲಂ ಅಂತ, ಇನ್ನೊಬ್ರು ಅಗ್ರ ಸ್ವಾಮಿ ಅಂತ ಹೇಳ್ಬಿಟ್ಟು 70 ವರ್ಷ ಪಾಪ ಅವ್ರಿಗೆ, ಅವ್ರು ಬಹಳ ಸೀರಿಯಸ್ ಆಗಿದ್ದಾರೆ. ಒಬ್ಬರು ಪೇಷಂಟ್ ಮಂಜುನಾಥ್ ಅಂತ ನಮ್ಮ ಬೃಂದಾವನ್ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದೀವಿ. ಇನ್ನ 3 ಜನ ಔಟ್ ಆಫ್ ಡೇಂಜರ್ ಆಗಿದ್ದಾರೆ. ಇಬ್ರು ಅಂತೂ ಸ್ಪಾಟ್ ಅಲ್ಲೇ ಸತ್ತಿದ್ದಾರೆ. ಅರುಸ್ವಾಮಿ ಅಂತ ಹೇಳ್ಬಿಟ್ಟು ಅವ್ರು 75 ವರ್ಷ ವಯಸ್ಸಾಗಿದೆ. ಅವ್ರೇನೋ ಪಾಪ ಸ್ವಲ್ಪ ಸೀರಿಯಸ್ ಕಂಡೀಷನ್ ಎಲ್ಲ ಇದ್ದಾರೆ. ಅವರು ವಿಕ್ಟೋರಿಯಾದಲ್ಲೇ ಇದ್ದಾರೆ. ಒಬ್ಬ ಮಂಜುನಾಥ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೃಂದಾವನಲ್ಲಿ ಅಡ್ಮಿಟ್ ಮಾಡಿದೀವಿ. ಮಿಕ್ಕಿದರ್ 3 ಅವರು ಸ್ಟೇಬಲ್ ಆಗಿದ್ದಾರೆ, ಏನು ಸಮಸ್ಯೆ ಇಲ್ಲ. ಇದು ಇನ್ನ ಮಾಹಿತಿ ಸರಿಗೆ ಪೊಲೀಸರಿಗೂ ಸಿಕ್ಲಿಲ್ಲ. ಏನೋ ಪಟಾಕಿ ಗೋಡನ್ ಇದ್ದಂತೆ, ಗೋಡನ್ ಅಲ್ಲಿ ಅಂದ್ರೆ ಪಟಾಕಿ ಖರೀದಿ ಮಾಡ್ತಾ ಇರಲಿಲ್ಲ. ಕೊರೋನಾ ಕಾಲದಲ್ಲಿ ಈ ಬಾರಿ ಗಣೇಶ ಚತುರ್ಥಿಯನ್ನ ಮುನ್ನೆಚ್ಚರಿಕೆಗಳ ನಡುವೆ ಮಾಡಲಾಗಿದೆ. ಗಾನ ಬಜಾನದ ಜೊತೆ ಬಂದ ಗಣೇಶ ಈ ಸಲ ಜನರಿಗೆ ಅರ್ಥಪೂರ್ಣವಾದ ಸಂದೇಶ ಕೊಟ್ಟು ವಾಪಸ್ ಹೋಗಿದ್ದಾನೆ. ಗಣೇಶ ನೀಡಿದ ಸಂದೇಶಗಳನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ? ಇಲ್ಲ ಅಂತಂದ್ರೆ ಗಣಪತಿಯ ಶುಭ ಸಂದೇಶಗಳನ್ನ ಅರ್ಥ ಮಾಡ್ಕೊಳ್ಳಿ ಮತ್ತು ಈ ಕೊರೋನಾ ಕಾಲದಲ್ಲಿ ನಮ್ಮನ್ನ ರಕ್ಷಿಸಬಹುದಾದ ಮೂಲ ಮಂತ್ರವನ್ನ ಅಳವಡಿಸಿಕೊಳ್ಳಿ. ಈ ಸಲ ಕೊರೋನಾದ ಅಪಾಯಗಳ ನಡುವೆಯೂ ಗಣೇಶ ಚತುರ್ಥಿಯ ಆರಾಧನೆ ಬಹಳ ವಿಶೇಷವಾಗಿತ್ತು. ಭಕ್ತರು ಉತ್ಸವದಲ್ಲಿ ಕೋವಿಡ್ ನಿಯಮಗಳನ್ನು ಪಾಲಿಸುತ್ತಾ ಗಣೇಶನ ಹಲವಾರು ಸಂದೇಶಗಳನ್ನು ಜನರಿಗೆ ನೀಡಿದ್ದಾರೆ. ತಿರುಪತಿ ಬಾಲಾಜಿಯ ರೂಪದಲ್ಲಿ ಕೋವಿಡ್ ಲಸಿಕೆಯ ಬಾಟಲಿಯ ಮೇಲೆ ಈ ವಿಶೇಷ ಗಣೇಶ ಸವಾರಿ ಮಾಡುತ್ತಿರುವುದು ಹೈದರಾಬಾದ್ನ ಗಣೇಶ ಪೆಂಡಾಲ್ನಲ್ಲಿ ಕಂಡುಬಂತು. ಈ ಮೂಲಕ ಗಣೇಶ ಜನರಿಗೆ ಲಸಿಕೆಯ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾನೆ. ಈ ಪ್ರತಿಮೆಯನ್ನು ಸ್ಥಾಪಿಸಿದ ಫ್ಯೂಚರ್ ಫೌಂಡೇಶನ್ ಸೊಸೈಟಿ ಸದಸ್ಯರ ಪ್ರಕಾರ ಗಣಪತಿಯ ಈ ವಿಶೇಷ ರೂಪದ ಉದ್ದೇಶ ಲಸಿಕೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು. सभी से ये निमंत्रण है कि सभी लोग वैक्सीन लीजिए, तभी हम कोरोना से लड़ सकते हैं. ये सोशल मैसेज स्प्रेड करने के लिए हम लोग ये बार वैक्सीन गणेश बिठाना हुआ है यहाँ पे. ತಿರುಪತಿ ಬಾಲಾಜಿಯ ರೂಪದಲ್ಲಿ ಲಸಿಕೆಯ ಮೇಲೆ ಸವಾರಿ ಮಾಡುತ್ತಿರುವ ಈ ಗಣಪತಿಯ ಮೂರ್ತಿಯು ಎಲ್ಲ ಅರ್ಥದಲ್ಲೂ ಭಕ್ತರ ಹೃದಯ ಗೆಲ್ಲುವಲ್ಲಿ ಯಶಸ್ವಿಯಾಯಿತು. ವಿಗ್ರಹದ ಸೌಂದರ್ಯ ಮತ್ತು ಪೆಂಡಾಲ್ನ ಭವ್ಯತೆ ಇವೆಲ್ಲದರ ಜೊತೆಗೆ ಇಲ್ಲಿ ಎದ್ದು ಕಾಣುತ್ತಿರುವುದು ಲಸಿಕೆಯ ಬಗ್ಗೆ ಗಣೇಶ ಅರಿವು ಮೂಡಿಸುತ್ತಿರುವುದು. एक बात ध्यान में रखिए, कोरोना को हटाना है तो दूरी बनाए रखिए, मास्क पहने रखिए और हाथों को सैनिटाइज करते रहिए, तभी हमारे भारत से कोरोना बाहर जाएगा. सभी लोग टीका कराइए, टीकाकरण बहुत ज़रूरी है. टीका कराएंगे तो हम वर्ल्ड में नंबर 1 रह सकते हैं, फुल्ली वैक्सीनेटेड इंडिया. यही हमारा सोशल मैसेज है सोसाइटी को. ಒಟ್ಟಿನಲ್ಲಿ ಈ ವರ್ಷ ಬಂದ ಗಣೇಶ ಕೊರೋನಾ ತಪ್ಪಿಸುವ ಸಂದೇಶ ನೀಡಿ ಹಿಂದಿರುಗಿದ್ದಾನೆ. ಗಣೇಶನ ಮುಂದೆ ಭಕ್ತಿಯಿಂದ ಶಿರಬಾಗಿಸುವ ಜನ ಅವನ ಸಂದೇಶಗಳನ್ನು ಶ್ರದ್ಧೆಯಿಂದಲೇ ಪಾಲಿಸಿ ಕೊರೋನಾ ಯುದ್ಧದಲ್ಲಿ ಜಯಗಳಿಸಲಿ ಅನ್ನೋದೇ ನಮ್ಮ ಆಶಯ. ಭಕ್ತರು ಈ ಸಂದೇಶಗಳನ್ನು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಳ್ತಾರೆ ಮತ್ತು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ನೆಟ್ವರ್ಕ್, ಹೈದರಾಬಾದ್. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.